ನಮಸ್ಕಾರ, ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ಫಿಲ್ಮ್ ಪ್ರೊಡ್ಯೂಸರು. 3 ಫಿಲ್ಮ್ ಮಾಡಿದ್ದೀನಿ, ಕನ್ನಡ ಫಿಲ್ಮು. ಒಂದು ತಿಮ್ಮ ಅಂತ ಪಾರ್ಟ್ನರ್ ಆಗಿ ಶಿಲ್ಪಾಸಿನ ನಾನು ಪಾರ್ಟ್ನರ್ ಆಗಿ ಮಾಡಿದೆ. 2ನೇ ಫಿಲ್ಮ್ ಚೆನ್ನ ಅಂತ ಮಾಡಿದೆ, ಅದು ನಾನು ಇಂಡಿವಿಜುವಲ್ ಒಂದು ಸೋಲೋ ಪ್ರೊಡ್ಯೂಸರು. ಇವಾಗ ನೆಕ್ಸ್ಟ್ ಪ್ರೇಮ್ ನಗರ್ ಅಂತ ಮಾಡಿದ್ದೀನಿ, ಈ ವರ್ಷ ರಿಲೀಸ್ ಮಾಡ್ತಾಯಿದ್ದೀನಿ. ನಾನು ಹುಟ್ಟಿ ಬೆಳೆದ ನಮ್ಮ ತಂದೆ ಬಂದು ಮಂಡ್ಯದವರು, ನಾವೆಲ್ಲ ಮಂಡ್ಯದವರು. ನಾನು ಗುಟ್ಟಳ್ಳಿನಲ್ಲಿ ಹುಟ್ಟು ಬೆಳೆದವನು. ಹುಟ್ಟು ಬೆಳೆದು ಸ್ಟಾರ್ಟಿಂಗಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್, ಅಲ್ಲಿ ತುಂಬ ಬಡವರು, ನಾವೇನು ಸಾಹುಕಾರೇನಲ್ಲ, ಬಡವರುಗಳೇ. ಕಾರ್ಪೊರೇಷನ್ ಸ್ಕೂಲು ಅದು ಇದು ಓದ್ಕೊಂಡು ಬಂದವರು ನಾವು. ಓದ್ಕೊಂಡು ಹಂಗೆ ಬರ್ತಾ ಹಂಗೆ ಏಜ್ ಆಗ್ತಿದ್ದಂಗೆ ಆಟೋಗೆ ಬಂದು, ಆಟೋ ಲೈನಲ್ಲಿ ಅವಾಗ 2.5 ರೂಪಾಯಿನ 3 ರೂಪಾಯಿನ ಪೆಟ್ರೋಲ್ ಇತ್ತು. ಆದರೆ ಸೀಮೆಣ್ಣೆ ಬಂದು ಕಮ್ಮಿ ಇತ್ತು. ಮಿಕ್ಸ್ ಮಾಡ್ಕೊಂಡು ಆಟೋಗಳು ಓಡಿಸ್ಕೊಂಡು ಹಂಗೆ ಬಂದು ಆಟೋ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ದಿನ ಬಿಟ್ಬಿಟ್ಟು ಆಟೋ ಓಡಿಸ್ಕೊಂಡು ಫ್ರೀ ಟೈಮಲ್ಲಿ ಈ ಬಾಡಿ ಜಮ್ನೇಷನ್ ಮಾಡೋದು, ಈ ಗಡ್ಡಿ ಮನೆಗೆ ಹೋಗೋದು, ಅದೆಲ್ಲ ಮಾಡಿ ಫಿಸಿಕಲಾಗಿ ತುಂಬ ಚೆನ್ನಾಗಿತ್ತು. ಅವಾಗ ನಮ್ಮ ಜೊತೆಲಿ ಆ ಟೈಮಲ್ಲಿ ಓಡಿಸೋ ಟೈಮಲ್ಲಿ ಕೊಬ್ಬರಿ ಮಂಜ ಇದ್ದ, ಅವನು ಆಟೋ ಓಡಿಸ್ತಾ ಇದ್ದ. ಅವನು ಪಾಪ ಭಾಳ ನೊಂದಿರೋ ಅವ್ರ ಫ್ಯಾಮಿಲಿಯವರೆಲ್ಲ ಪಾಪ ತುಂಬ ಕಷ್ಟ ಬಿದ್ದು ಬೆಳೆದು ಬಂದವರು. ಬೆಳ್ಕೊಂಡು ಬಂದ ನಾವೆಲ್ಲ ಆಟೋ ಹೊಡ್ಕೊಂಡು ನಾವು ಜಾಸ್ತಿ ಒಂದೇ ಏರಿಯಾದಲ್ಲಿ ಇದ್ದವರಲ್ಲ ನಾವೆಲ್ಲ. ನಾವು ಲೈನ್ ಗಲ್ಡಿ ಮನೆಗೆ ಬಂದೆ. ಗಲ್ಡಿ ಮನೆಗೆ ಯಾವಾಗ ಬಂದು ಜಿಮ್ನೇಷನ್ಗೆ ಅವಾಗ ಆಟೋ ಓಡಿಸೋದು ಬಿಟ್ಬಿಟ್ಟು, ಆಟೋ ಓಡಿಸೋದು ಬಿಟ್ಟಾದ ಮೇಲೆ ಗಾಂಧಿನಗರಿಗೆ ಬಂದು, ಗಾಂಧಿನಗರ ಬಂದು ನಾನು ಕುಳ್ಳಾಶ ಅಂತ, ಚಿರ್ತೆ ಅಂದ್ಬಿಟ್ಟು ಸೀನಾ, ಗೆಡ್ಡನಾಗ ಎಲ್ಲರೂ ಒಂದು ಟ್ರೂಪ್ ಸೇರ್ತಾಯಿದೆ. ಇಲ್ಲಿ ಆ ಏರಿಯಾ ರೌಡಿ, ಈ ಏರಿಯಾ ರೌಡಿ ನಾವೆಲ್ಲ ಒಂದು ಕಡೆ ಇಲ್ಲಿ ಸೇರಿಕೊಂಡಾಗ ಆ ಟ್ರೂಪಲ್ಲೇ ಈ ಕುಳ್ಳಾಶ ಅಂತ ನಾವೆಲ್ಲ ಕ್ಲೋಸ್ ಫ್ರೆಂಡ್ಗಳದು. ಫ್ರೆಂಡ್ ಆದಮೇಲೆ ಕಬಡ್ಡಿ ಟೂರ್ನಿಮೆಂಟ್ ಅದು ಇದು ಮಾಡೋಣ ಅಂತ ಎಲ್ಲರ ಹತ್ರನೂ ದುಡ್ಡು ಹೋಗ್ತಾಯಿದ್ದೋ. ನಾಗಾರ್ಜುನ ಹೋಟ್ಲು ಅಲ್ಲಿ ಇಲ್ಲ ಕಲೆಕ್ಷನ್ಗಳು ಮಾಡಿಕೊಂಡು ಅದರಲ್ಲಿ ಜೀವನ ಬರೋದೆಲ್ಲ ಒಂದಷ್ಟಾಗಿ ಎಲ್ಲ ಮುಗಿದ ಮೇಲೆ ಶೇರ್ ಮಾಡ್ಕೊತಿದ್ದೋ. ಹಪ್ತ ಥರ ಮಾಡಿಕೊಂಡು ಎಷ್ಟು ಖರ್ಚಾಗುತ್ತೋ ನೋಡ್ಕೊತಾ ಇದ್ದೋ. ನೋಡ್ಕೊಂಡಾದ್ಮೇಲೆ ವಿತ್ ಫೋಟೋನು ಇದೆ, ಅದು ಫೋಟೋನು ಬೇಕಾದ್ರೆ ತೋರಿಸ್ತೀನಿ. ಅದ್ರ ಜೊತೆಲಿ ಇರೋದೆಲ್ಲ ಜಯರಾಜ್ ಜೊತೆ ಸೇರಿದ್ಮೇಲೆ ಅವ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನೋಡಿ ನಮ್ಗೆ ಇಷ್ಟ ಆಗಲಿಲ್ಲ. ಬಂದಾದ್ಮೇಲೆ ಲ್ಯಾಂಡ್ ಡೀಲಿಂಗ್ಸ್ ಇಲ್ಲಿಗಲ್ ಅಂದರೆ ಅದು ಅವ್ರದ್ದು ಮಾರೋಡಿಗಳದ ದುಡ್ಡು ಕೇಳೋದು, ಅವ್ರದ್ದು ಕೇಳೋದು. ಅವ್ರಿಗೆ ಪತ್ರಿಕೆ ಇಟ್ಕೊಂಡಿದ್ದು ಗರೀಬಿ ಆಟ ಬಂದ್ಬಿಟ್ಟು, ಆ ಪತ್ರಿಕೆನಲ್ಲಿ ಅವ್ರ ಬಗ್ಗೆ ಬರೆಯೋದು, ಇವ್ರ ಬಗ್ಗೆ ಬರೆಯೋದು. ನಮಗೆ ಬನ್ನಿ ಆಫೀಸಲ್ಲಿ ಕುಂತ್ಕೊಳ್ಳಿ ಅನ್ನೋರು. ಏನಕ್ಕೆ ಕರೆಯೋರು ಅಂದರೆ ನಾವು ಸ್ವಲ್ಪ ಬಾಡಿ ಬಿಲ್ಡ್ ಒಳ್ಳೆ ಫೈಟ್ರ್ಗಳ ಥರ ಇರ್ತಾಯಿದ್ದೋ. ಅದು ನೋಡಿ ಅವ್ರು ಭಯ ಬೀಳೋ ಉದ್ದೇಶಕ್ಕೋಸ್ಕರ ನಮ್ಮನ್ನು ಕರ್ಸ್ಕೊಳ್ಳೋರು. ಅಲ್ಲಿಗೆ ಕರ್ಸ್ಕೊಂಡು ಅವರವರೇ ಡೀಲ್ ಮಾಡ್ಕೊಳ್ಳೋರು. ಡೀಲ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಯಾಕೆ ಸೆಟ್ ಆಗಲಿಲ್ಲ. ಬಿಟ್ಟಾದ್ಮೇಲೆ ಇಲ್ಲಿ ಬಂದ ಗಾಂಧಿನಗರದಲ್ಲಿ ನಮ್ಮ ಕುಳ್ಳಾಶ ಅಂತ ನಾನು ಎಲ್ಲದ್ರ ಜೊತೆ ಸೇರಿದ ಮೇಲೆ ಕಬಡ್ಡಿ ಟೂರ್ನಿಮೆಂಟ್ ಅವು ಇವು ಮಾಡಿ ಎಲ್ಲರ ಹತ್ರ ರೋಕಲ್ ಮಾಡಿಕೊಂಡು ಒಂದು ಹೋಟ್ಲಲ್ಲಿ ಇದೆಲ್ಲ ಒಂದು ಕಲೆಕ್ಷನ್ ಮಾಡ್ತಿದ್ದೋ. ಎಲ್ಲಿ ಲೈವ್ ಬ್ಯಾಂಡ್ ನಡೆಸೋರ ಹತ್ರ, ಇದು ನಡೆಸೋದಕ್ಕೆ ಅದು ಈ ಲೈವ್ ಬ್ಯಾಂಡು, ಇದು ಒಂದು ಇನ್ನೊಂದು ನಡೀತದೆ ಸೆಕ್ಸ್, ಇದೆಲ್ಲ ನಡೀತದೆ ದಂಧೆಗಳು. ಅವ್ರ ಹತ್ರ ದುಡ್ಡುಗಳು ಬ್ಲೂ ಫಿಲ್ಮ್ ಇದೆಲ್ಲ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಕಾಸುಗಳು ಕಿತ್ಕೊಂಡು. ಎಷ್ಟು ಕೊಡೋರು ಒಂದ್ಸತಿ 1500 2000 ಕೊಡೋರು. 2000 ರೂಪಾಯಿ ಅಂದರೆ ಅವಾಗ ಹೆಚ್ಚಿಗೆ ಮಾಡಿ 2 ಲಕ್ಷ ಇದ್ದಂಗೆ. ಇವತ್ತಿನ ಇದಕ್ಕೆ ಒಂದೊಂದಲ್ಲಿ ಹೆಚ್ಚಿಗೆ ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು. ಗಾಂಧಿನಗರ ಎಲ್ಲೆಲ್ಲಿತ್ತು ಲೈವ್ ಬ್ಯಾಂಡ್ಗಳು? ಲೈವ್ ಬ್ಯಾಂಡ್ ಎಲ್ಲೆಲ್ಲಿದ್ದು? ಗಾಂಧಿನಗರದಲ್ಲಿ ಇತ್ತಲ್ಲ, ಗುಪ್ತಾ ಮಾರ್ಕೆಟಲ್ಲಿ ಇತ್ತು. ಗುಪ್ತಾ ಮಾರ್ಕೆಟ್ ಪಕ್ಕದಲ್ಲಿ ಒಂದಿತ್ತು, ಉಮರ್ ಕಾಯಂ ಇತ್ತು, ಬಿಗೇಡ್ ರೋಡ್ ಅಲ್ಲೆಲ್ಲ ಹೋಗ್ತಾಯಿದ್ದು. ನೆಪೋಲಿಯನ್ ಎಲ್ಲ ಹೋಗ್ಬಿಟ್ಟು ಒಂದು ಕಡೆ ನಾಗಾರ್ಜುನ ಹೋಟ್ಲು ಅನ್ನೋರುಗಳು ಅವರೆಲ್ಲ ಕೊಡೋರು. ಕೊಟ್ಟಾದ್ಮೇಲೆ ಅಂತ ತೊಗೊಂಬಿಟ್ಟು ಶೇರ್ ಮಾಡ್ತಿದ್ದೋ. ಏನು ಖರ್ಚಾಯ್ತು ನೋಡ್ಬಿಟ್ಟು ನಾವೆಲ್ಲ ಶೇರ್ ಮಾಡ್ಕೊತಾ ಇದ್ದೋ. ಎಷ್ಟು ಜನ? ಒಂದು 7-8 ಜನ ಇರ್ತಾಯಿದ್ದು. ನಾನು ಕುಳ್ಳಾಶ ಅಂತ ಗೆಡ್ಡನಾಗ ಇರ್ತಾಯಿರಲಿಲ್ಲ ಜಾಸ್ತಿ. ಇನ್ನೊಬ್ಬ ಇದ್ದ ಮಲ್ರಾಬಿಟ್ಟ, ಅವನು ಲೈವ್ ಬ್ಯಾಂಡಲ್ಲಿ ಅವನೊಬ್ಬ ಇದ್ದ. ಆಮೇಲೆ ಕುಟ್ಟಿ ಅಂತ ಶ್ರೀರಾಮ್ಪುರದ ಕುಟ್ಟಿ ಇದ್ದರು. ಸುಮಾರು ಜನ ಎಲ್ಲ ರೌಡಿಗಳೇ ಇದ್ದವರು, ಯಾರು ಒಳ್ಳೆಯವ್ರು ಇರೋ ಅಂತಾರೆ ಇರಲಿಲ್ಲ. ಅಂಥದ್ರಲ್ಲಿ ಏನು ಕೊನೆ ಹಂಡಕ್ಕೆಲ್ಲ ಖರ್ಚೆಲ್ಲ ತೆಗೆದುಬಿಟ್ಟು ಶೇರ್ ಮಾಡ್ಕೊತಿದ್ದೋ. ಶೇರ್ ಮಾಡಿ ಪಾರ್ಟಿ ಮಾಡಿಕೊಂಡು ಅದೇ ಜೀವನ. ಅದಲ್ಲೇ ಬರ್ತಾ ನಾನು ರಿಯಲ್ ಎಸ್ಟೇಟಿಗೆ ಬಂದೆ. ನಾನು ಇದು ಬೇಡ ಅಂದ್ಬಿಟ್ಟು ನನಗೆ ಇಷ್ಟ ಆಗಿಲ್ಲ. ಇದು ಬುಟೋಸ್ ಕುಮಾರ್ ಪರಿಚಯ ಆಗಿದ್ದು ಅಲ್ಲಿಂದಾನೆ. ಕುಳ್ಳಾಶದ ಟೂರ್ನಿಮೆಂಟ್ ನಡೆಸಿದ್ವಲ್ಲ ಅವಲೇ ಬುಟೋಸ್ ಕುಮಾರ್ ಅರ್ಥ ಆಗಿದ್ದು. ಬುಟೋಸ್ ಕುಮಾರ್ ಅದೇ ಕುಳ್ಳಾಶ ಅಂತ ಕರ್ಕೊಂಡೆ ಪರಿಚಯ ಮಾಡಿಸ್ದ. ಮಾಡಾದ್ಮೇಲೆ ಅದೇ ಅವರು ಇದು ಡೀಲ್ಗಳು ಮಾಡೋರು, ಆಯಿಲ್ದಿಂದ ಮಾಡೋರು. ಆಯಿಲ್ ಹಂಗೆಪ್ಪ ಅಂದ್ರೆ ಕ್ರೂಡ್ ಆಯಿಲ್ಲು, ಅದು ಈ ಹಳೆ ಆಯಿಲ್ ಬರ್ತಾವಲ್ಲ, ಹಳೆ ಆಯಿಲ್ಗಳನ್ನ ತೊಗೊಂಡವರು ಫ್ರೆಶ್ಶಾಗಿ ಅದನ್ನ ಇದು ಫಿಲ್ಟ್ರ್ ಮಾಡಿ ಹೊಸ ಆಯಿಲ್ ಮಿಕ್ಸ್ ಮಾಡೋರು. ಅದು ಸೇವಾನಗರದ ಹತ್ರ ಬರುತ್ತೆ. ಸೇವಾನಗರದ ಹತ್ರ ಅಲ್ಲಿ ಟ್ಯಾಂಕ್ಗಳಲ್ಲಿ ಮಾಡೋರು. ಆ ಮಾಡಬೇಕಾದಾಗ ಅಲ್ಲಿ ಸ್ವಲ್ಪ ಗಲಾಟೆಗಳು ನಡೆಯೋದು. ಅಲ್ಲಿ ಇಲ್ಲ ಅವ್ರದ್ದು ಇನ್ನೊಂದು 2 ಗ್ಯಾಂಗ್ ಇತ್ತು ಅವಾಗೆಲ್ಲ ನಾವೆಲ್ಲ ಹೋಗಿ ಸುಮ್ಮನೆ ಶೋ ಕೊಟ್ಕೊಂಡು ಬರ್ತಾಯಿದ್ದೋ. ನಾವು ಅಲ್ಲೇನು ಆಗ್ತಿರಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಬರ್ತಾಯಿದ್ದೋ. ವಾರಕ್ಕೆ 350 ರೂಪಾಯಿ ಕೊಡೋರು. ಅದನ್ನು ಸುಮಾರು ಒಂದು 2-3 ವರ್ಷದವರೆಗೂ ಮಾಡಿದ್ವು. ಆಮೇಲೆ ಬಿಟ್ಬಿಟ್ಟು ಅದನ್ನು ಬೇಡ ಅಂತ ಬಿಟ್ಟಾದ್ಮೇಲೆ ಲ್ಯಾಂಡ್ ಡೀಲಿಂಗ್ಸ್ ಬಂತು. ಅಲ್ಲ, ನೀವು ಬುಟೋಸ್ ಕುಮಾರ್ ಜೊತೆ ಇದ್ದಾಗ
ಹೊಡೆದಾಟ ಬಡದಾಟಗಳು ಏನು ಹೋಗ್ಲಿಲ್ಲ. ಬಡದಾಟ ಆಗ್ತಾನೆ ಇಲ್ವಲ್ಲ, ಏನು ಎಲ್ಲ ಕಾಂಪ್ರಮೈಸ್ ಎಲ್ಲ ನಮ್ಮ ಗುಬ್ರು ನೋಡಿದಟ್ಗೆ ಅವರೇ ಕಾಂಪ್ರಮೈಸ್ ಆಗೋರು, ಇದಾಗೋದು ಏನು ಆಗೋಗ್ಬಿಡೋದು. ಏನು ಬರೀ ಲ್ಯಾಂಡ್ ಡೀಲಿಂಗ್ಸು, ಆಮೇಲೆ ಲೈವ್ ಬ್ಯಾಂಡ್ಗಳದ್ದು, ಆಮೇಲೆ ಕ್ಲಬ್ಬು, ಇಸ್ಪಿಟ್ ಕ್ಲಬ್ಗಳು, ಆಮೇಲೆ ಲೈವ್ ಬ್ಯಾಂಡು, ಆಮೇಲೆ ಇನ್ನೊಂದು ಬ್ಲೂ ಫಿಲ್ಮ್ ಅಡ್ಡಗಳು, ಈ ಥರದ ನಡೀತಾ ಇದೆ. ಆಮೇಲೆ ಇದ್ರದ್ದು ಅವಾಗ ಲ್ಯಾಂಡ್ ಡೀಲಿಂಗ್ ಎಲ್ಲ ಅಷ್ಟು ಇರಲಿಲ್ಲ, ಲ್ಯಾಂಡ್ ಡೀಲಿಂಗ್ ತೊಗೊಳೋರೇ ಇರಲಿಲ್ಲ ಅವಾಗ. ಆ ಥರ ಇತ್ತು, ಭಾಳ ಕಡಿಮೆಗೆ ಸಿಗೋದು. 100 ರೂಪಾಯಿ ಸ್ಕ್ವೇರ್ ಫೀಟ್ಗೆಲ್ಲ ಸಿಗೋದು ಒಳ್ಳೊಳ್ಳೆ ಪ್ರಾಪರ್ಟಿಗಳು. ಇವತ್ತು ಹಂಗಿಲ್ಲ, ಇವತ್ತೆಲ್ಲ 100 ರೂಪಾಯಿಗೆ ಸಿಗೋದು ಇವತ್ತು ಎಷ್ಟು 20,000-30,000 ಆಗ್ಬಿಟ್ಟಿದೆ. ಗಾಂಧಿ ಬಜಾರೆಲ್ಲ ಒಂದು 500 ರೂಪಾಯಿ 1,000 ರೂಪಾಯಿಗೆ ಸಿಗೋದು, ಇವತ್ತು ಅದು 50,000 ರೂಪಾಯಿ ಆಗ್ಬಿಟ್ಟಿದೆ ಸ್ಕ್ವೇರ್ ಫೀಟು. ಇದೊಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಇವಾಗ ಹೆಂಗಾಗಿದೆ ಲ್ಯಾಂಡ್ ಡೀಲಿಂಗು, ಯಪ್ಪ ಲ್ಯಾಂಡ್ ಡೀಲಿಂಗ್ ಮಾಡ್ತಾನೆ ಅಂದರೆ ಮುಗಿದ ಕತೆ. ಅವನು 200 ಕೋಟಿ 300 ಕೋಟಿ ಆ ಲೆವೆಲಲ್ಲಿ ಇರುವಂಥದ್ದು ಫಿಲ್ಮ್ ಲೈನ್ಗೆ ಬಂದೆ ರಾಮಮೂರ್ತಿ. ಆಗ ನೀವು ಅವ್ರ ಜೊತೆ ಇದ್ದಾಗ ಬರೀ ಇದ್ದಿದ್ದು ಡೀಲಿಂಗು, ಬರೀ ಹಫ್ತಾ ಕಲೆಕ್ಷನ್ನು, ಹೊಡೆದಾಟ ಲ್ಯಾಂಡ್ ಡೀಲಿಂಗ್ ಎಲ್ಲ ಇರಲಿಲ್ಲ. ಲ್ಯಾಂಡ್ ಡೀಲಿಂಗ್ ಇರಲಿಲ್ಲ. ಬೇರೆ ಈ ಹೊಡೆಯಕ್ಕೆ ಹೋಗೋದು, ಬಡಿಯಕ್ಕೆ ಹೋಗೋದು ಅಂದಾಗ ಇವತ್ತು ಜಯರಾಜ್ ಬಂದ ಮೇಲೆ ಬುಟಸ್ ಕುಮಾರ್ ಆದ್ಮೇಲೆ ಕೊತ್ವಾಲ್ ರಾಮಚಂದ್ರ ಬಂದ. ಕೊತ್ವಾಲ್ ರಾಮಚಂದ್ರ ಇವರು ಕ್ಲಾಸ್ ಆಯಿತು, ಇವನು ಬುಟಸ್ ಜೊತೆ ಸೇರ್ಕೊಂಡ. ಕೊತ್ವಾಲ್ ರಾಮಚಂದ್ರ, ಜಯರಾಜ್ ಸಪ್ರೇಟ್ ಆದರು. ಜಯರಾಜ್ ಫಂಕ್ಷನ್ ಎಲ್ಲ ಕರೆದಾಗ ಆ ಪೊಲೀಸರಿಗೆ ಬೈಯೋರು ಸಿಕ್ಕಾಪಟ್ಟೆ. ಪೊಲೀಸರೆಲ್ಲ ಭಾಳ ಕಣ್ಣಿಟ್ರು ಅವ್ರ ಮೇಲೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಮಿಂದಿಕೆ ಬೇಡ ಅಂತ ಸವಾಸ್ಗಳೇ ಅಂದ್ಕೊಂಡು ಅಷ್ಟಕ್ಕೆ ಡ್ರಾಪ್ ಮಾಡ್ಕೊಂಡು ಬಂದ. ಆಯಿಲ್ ಕುಮಾರ್ ಅಂತ ಹೆಸರು ಬಂದಿದೆ ಅವಾಗ. ಅದು ಈ ದಂಧ ಮಾಡಿದ್ಮೇಲೆ ಅದು ಸಂಪತ್ ಅಂತ ಇದ್ದ, ರಾಜನಗರದಲ್ಲಿ ಪೆಟ್ರೋಲ್ ಬಂಕ್ ಇದೆ ಸಂಪತ್ ಅಂತ, ಅಲ್ಲೂ ಇದೆ, ಪೀಣ್ಯದಲ್ಲಿದೆ. ಅವನೇ ಇದೆ ದಂಧ ತೋರಿಸಿದ್ದು, ಯಾರಿಗೂ ಗೊತ್ತಿರಲಿಲ್ಲ. ಅವಾಗೆಲ್ಲ ಮಾಡ್ತಾಯಿದ್ದಾರೆ ಹೆಂಗೆ ಅಂದರೆ ಸೈಕಲಲ್ಲಿ ಟ್ಯಾಂಕಲ್ಲಿ ಇಟ್ಕೊಂಡು ಇವಾಗ ಕಾರ್ ಸರ್ವಿಸಿಗೆ ಬಿಡ್ತಾರೆ, ಆ ಆಯಿಲ್ಗಳು ಬರ್ತಾವಲ್ಲ, ಆ ಕೆಟ್ಟ ಆಯಿಲ್ಗಳನ್ನೆಲ್ಲ ತೊಗೊಂಡು ಎಂಟರ್ ಕರ್ನಾಟಕ ತರಿಸೋರು ಅವರು. ತರಿಸ್ಕೊಂಡು ಅದನ್ನೆಲ್ಲ ಒಳ್ಳೆ ಆಯಿಲ್ನ ಸ್ವಲ್ಪ ಮಿಕ್ಸ್ ಮಾಡಿ ಆ ರೇಟಿಗೆ ಮಾರೋರು. 10 ರೂಪಾಯಿಗೆ ತೊಗೊಳ್ಳೋರು ಅವಾಗ. ಅದು ಒಂದು 50-60 ರೂಪಾಯಿ ಇರೋದು, ಹಂಗೆ ಮಾಡ್ಕೊಳ್ಳೋರು. ಅದನ್ನ ಒಳ್ಳೆ ದುಡ್ಡು ಬರೋದು ಅದರಿಂದ. ಲೋಡೇ ಮಾಡೋರು. ಆ ಥರದ್ದು ದಂಧ ಇದು ಆಯಿಲ್ ದಂಧ ಅಂತ. ಅದಕ್ಕೆ ಬುಟಸ್ ಕುಮಾರ್ ಆಯಿಲ್ ಕುಮಾರ್ ಅನ್ನೋದು. ಅವ್ನು ಮುಂಚೆ ಏನು ಮಾಡ್ತಿದ್ದ, ಬುಟಸ್ ಕುಮಾರ್ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದ. ಕಾಟನ್ಪೇಟೆಯಲ್ಲಿ ಒಂದು, ಮಲ್ಲೇಶ್ವರದಲ್ಲಿ ಒಂದು. ಮಲ್ಲೇಶ್ವರಂ ಸರ್ಕಲಲ್ಲಿ ಲೆಫ್ಟಲ್ಲಿದೆ. ಇವತ್ತು ಅವ್ರ ತಮ್ಮ ನೋಡ್ಕೊತಾನೆ. ಆ 2 ಬೂಟಸ್ ಅನ್ನೋದಕ್ಕೆ ಬುಟಸ್ ಕುಮಾರ್ ಅನ್ನೋ ಉದ್ದೇಶ ಅವನಿಗೆ. ಬೂಟಸ್ ಚಪ್ಪಲಿ ಒಲಿ ಇದು ಮಾಡ್ತಿದ್ದರು, ಇದ್ದಿದ್ದು. ಇದು ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಬೇಡ ಇದನ್ನು ಬೇಡ ಸೈಲೆಂಟ್ ಆಗಿದ್ದು. ನಂಗೆ ರಾಮಮೂರ್ತಿ ಸಿಗಾಕೊಂಡ. ಜಗ್ಗೇಜ್ ಫಿಲಮ್ ತೆಗಿತಿದ್ದ. ಬ್ಯಾಡ್ ರಾಮಮೂರ್ತಿ ರಾಮಮೂರ್ತಿ ಅಂದ್ಬಿಟ್ಟು. ಯಾವ ರಾಮಮೂರ್ತಿ? ಜಗ್ಗೇಶ್ ಫಿಲ್ಮ್ ಮಾಡ್ಕೊಂಡು ಜಗ್ಗೇಶ್ ಹೊಡೆದಿದ್ದ ಅವನು. ಬ್ಯಾಟ್ ರಾಮಮೂರ್ತಿ ಅನ್ನೋದು. ಬ್ಯಾಟ್ ರಾಮಮೂರ್ತಿ, ಕರೆಕ್ಟ್, ಬ್ಯಾಟ್ ರಾಮಮೂರ್ತಿ. ನಮ್ಮನ್ನೆಲ್ಲ ಒಂದೇ ಏರಿಯಾದವ್ರು ನಾವು. ಸಿಕ್ಕಾದ್ಮೇಲೆ ನಾವು ರಿಯಲ್ ಎಸ್ಟೇಟ್ ಮಾಡ್ತಿದ್ದೋ. ನಾವೆಲ್ಲ ಮಾಡ್ತಾಯಿದ್ರೆ ಲಿಟಿಗೇಷನ್ ಲ್ಯಾಂಡ್ ಕೈ ಹಾಕ್ತಿದ್ದೋ. ಆ ಲಿಟಿಗೇಷನ್ ಲ್ಯಾಂಡಲ್ಲಿ ಹಾಕಿ ಏನು ಮಾಡ್ತಿದ್ದೋ, ಆ ಕಡೆ ಪೊಲೀಸವ್ರನ್ನ, ಈ ಕಡೆ ರೌಡಿಗಳ ಏರಿಯಾ ರೌಡಿಗಳನ್ನ, ಆ ಕಡೆ ಪೊಲೀಸು, ಆಮೇಲೆ MLA ನಮಗೆ ಗೊತ್ತಿದ್ದಾರೆ, ನಾವು ರಾಜಕೀಯದಲ್ಲಿ ಇದ್ದಾರಲ್ವಾ, ಆಲ್ಮೋಸ್ಟ್ ಲಿಂಕ್ ಇರೋದನ್ನೇ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಾಂಪೌಂಡಾಗಿ ಶೆಡ್ ಹಾಕ್ಬಿಟ್ಟು ಮಾರಿಬಿಡ್ತಿದ್ದೋ. ಅರ್ಧ ಲಿಟಿಗೇಷನ್ ತೊಗೋತಿದ್ದೋ. 6 ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಿದ್ದೆ ನಾನು. ಆ ಟೈಮಲ್ಲಿ ಸುಮಾರು ದುಡ್ಡು ಮಾಡಿದೆ. ಅದನ್ನು ರಾಮಮೂರ್ತಿ ನನ್ನ ಕಣ್ಣಿಗೆ ಸಿಗಾಕೊಂಡ. ಫಿಲಮ್ ನನಗೆ ಬಂದೆ. ಅಲ್ಲಿ ಬಂದ ಮೇಲೆ ನನ್ನ ಚರಿತ್ರೆನೇ ಮೇಲಿದ್ದು ಹಂಗೆ ಡೌನ್ ಆಗಿಬಿಟ್ಟೆ, ಕೆಳಗಡೆ ಬಂದು. ಅಲ್ಲ, ಏನಾಯ್ತು ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರೋ ಕಾರಣ ಏನಾಯಿತು? ರಾಮಮೂರ್ತಿ ಕರೆಕ್ಟು. ರಾಮಮೂರ್ತಿ ಹೆಂಗೆ ನಿಮಗೆ ಪರಿಚಯ ಆದರೂ ಹೆಂಗೆ ಕರ್ಕೊಂಬಂದರು? ನಾವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟು ಬೆಳೆದವರಾಗಿರೋದ್ರಿಂದ ಅವನು ಫಿಲ್ಮ್ ಲೈನ್ ಒಳ್ಳೆ ದುಡ್ಡು ಇದೆ, ಹಂಗಿದೆ ಹಿಂಗಿದೆ, ಯಾವ ಸುಮ್ಮನೆ ಆ ರೌಡಿಗಳು ಕೊಡಬೇಕು, ಇವ್ರು ರೌಡಿಗಳು ಕೊಡಬೇಕು, ಕಾಂಪೌಂಡ್ ಹಾಕ್ಸೋಕ್ಕೆ ಶನಿವಾರ ಬಂದಾಗ ಶನಿವಾರ ನೈಟ್ ನಿಂತ್ಕೊಬೇಕು. ಯಾಕೆಂದರೆ ಕಾರ್ಪೊರೇಷನ್ ಆಫೀಸರ್ ಬರ್ತಾರೆ, ಕಿರಿಕ್ ಆಗ್ತದೆ. ಭಾನುವಾರದಲ್ಲಿ ಕಾಂಪೌಂಡ್ ಹಾಕ್ಸ್ಬಿಡ್ತಿದ್ದು. ಹಾಕ್ಬಿಟ್ಟು ಒಂದು ಶೆಡ್ ಹಾಕ್ಬಿಟ್ಟು ಅಲ್ಲೇ ಬ್ರೋಕರ್ಗಳಿರೋರಲ್ಲ, ಅವ್ರು ಹೆಚ್ಚು ಕಮ್ಮಿ ಕೊಡಿಸ್ಬಿಡ್ತಾಯಿದ್ರು. 100 ರೂಪಾಯಿಗೆ ಹೋಗೋದನ್ನ 50-60 ರೂಪಾಯಿಗೆ ಅಂದರೆ ಇಮಿಡಿಯೇಟ್ಲಿ ಬಂದು ತೊಗೊಳ್ಳೋದು ಯಾರಾದರೂ. ಬಟ್ ಪೇಪರ್ಸ್ ರೆಡಿ ಮಾಡ್ಕೊತಿದ್ದ. ಹೆಂಗೆ ಕಾಂಪ್ರಮೈಸ್ ಮಾಡಿಸ್ಬಿಡ್ತಾ ಇದ್ದೆ. ಇವಾಗ ಯಾರಿಗೂ ಲಿಟಿಗೇಷನ್ ಇದೆಯಾ, ಕರೆದ್ಬಿಟ್ಟು ಹೆಂಗೆ ಮಾಡ್ಕೊತೀವಿ ಅಂದರೆ, ಅವನಿಗೆ ಯಾರು ರೌಡಿ ಕ್ಲೋಸ್ ಇದ್ದಾನೆ ಅವ್ನು ಕರೆಸ್ತಿದ್ದೋ. ನಿನಗೆ ಇಷ್ಟು ಕೊಡ್ತೀವಿ ಹಂಗೆ. ಅವನಿಗೆ ಅಡ್ಜಸ್ಟ್ಮೆಂಟಿಂಗ್ ಆ ಏರಿಯಾದಲ್ಲಿ ರೆಡಿ ಮಾಡಿಕೊಂಡು ಅವ್ನಿಗೊಂದಷ್ಟು ಇವನಿಗೊಂದಷ್ಟು ಕೊಟ್ಟು ಒಳ್ಳೆ ನಾವು 30% ತೊಗೋತಿದ್ದೆ. ಇನ್ನು ಮಿಕ್ಕಿದೆಲ್ಲ ಪಾಪ ಅವರು ಅಯ್ಯೋ ಅನ್ಬಾರ್ದು ಅಂದ್ಬಿಟ್ಟು ಅವ್ರಿಗೂ ಒಂದಷ್ಟು ಕೊಡ್ತಾಯಿದ್ದೆ. ಕೊಟ್ಟು ಕ್ಲಿಯರ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಿದ್ದು ಅದರಲ್ಲಿ. ಮಾಡ್ಕೊಂಡು ಹಂಗೆ ಲ್ಯಾಂಡ್ ಡೀಲಿಂಗಿಂದನೇ ಬಂದು ಫಿಲ್ಮ್ ಲೈನಿಗೆ ಬಂದ ಮೇಲೆ ಈ ಥರ ಡೌನ್ ಆಯಿತು. ರಾಮಮೂರ್ತಿ ಸವಾಸ ಮಾಡ್ತೀರಿ, ಗಾಂಧಿನಗರದಲ್ಲೇ ಇರ್ತೀರಿ. ಗಾಂಧಿನಗರದಲ್ಲೇ ಸಿನಿಮಾ ಇಂಡಸ್ಟ್ರಿ. ನಾನು ಗಾಂಧಿನಗರ ಕಾಲಿಟ್ಟು 40 ವರ್ಷ ಆಯಿತು. ಇವಾಗ ನನಗೆ 63 ನೀವಿರೋದೇ ಗಾಂಧಿನಗರ?
ಇರೋದು ಇವಾಗಲೂ ಗಾಂಧಿನಗರ, ನಾನು ಸಾಯೋವರೆಗೂ ಗಾಂಧಿನಗರನೇ ಇನ್ನು. ಗಾಂಧಿನಗರಕ್ಕೆ ಬಂದು ಕಾಲಿಗೆ 40 ವರ್ಷ ಆಯ್ತು ಅಂದ್ರೆ ಅರ್ಥ ಹ್ಞೂ, ಏನು? ಅದೇ ಬುಟಸ್ ಕುಮಾರ್ ಆಫೀಸ್ ಇತ್ತಲ್ಲ ಅವಾಗ, SKS ಪಿಕ್ಚರ್ಸ್ ಅಂತ ಇತ್ತು. ಕುಳ್ಳಾಶ ಅಂತ ಅವ್ರದ್ದು, SKS ಕುಮಾರು, ಕುಳ್ಳಾಶ ಅಂತ ಸಂಪತ್ ಅಂತ 3 ಜನ ಹೆಸರು ಮಾಡಿದ್ವಿ. SKS ಅಂತ ಕುಳ್ಳಾಶ ಅಂತಂದು, ಬುಟಸ್ ಕುಮಾರ್ದು, ಇನ್ನೊಬ್ಬ ಸಂಪತ್, ಆಯಲ್ ಸಂಪತ್ತು, ಅವ್ರು ಸೇರ್ಕೊಂಡು ಆಫೀಸ್ ಮಾಡಿದ್ರನ್ನ. ಈ ಆಫೀಸ್ ಮಾಡಿದಾಗ ಸ್ವಲ್ಪ ಗಲಾಟೆ ಆಗಿ ಬುಟಸ್ ಕುಮಾರ್ ಸತ್ತೋದ್ನಲ್ಲ, ಅವ ಮುತ್ತಪ್ಪ ಹ್ಯಾಂಡ್ ಓವರ್ ಮಾಡ್ಕೊಂಡ. ಆ ಮುತ್ತಪ್ಪ ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ನನಗೆ ಕರೆದಿ, ಸ್ವಲ್ಪ ನೀನೇ ನೋಡ್ಕೊ ಇದನ್ನ ಮಾಡ್ಕೊಂಡು ನೋಡಿದ್ರಲ್ಲಿ ದಿನ ಪೊಲೀಸ್ ವ್ಯಾನ್ಗಳು ಬರೋದು, ಎಂಕ್ವೈರಿಗಳಿಗೆ, ಅಲ್ಲೆಲ್ಲ ಗಲಾಟೆ, ಇಲ್ಲಿ ಬರೋರು ಪೊಲೀಸರು ತಗೊಂಡು ಹೋಗೋಕ್ಕೆ, ಇಲ್ಲಿ ಎಲ್ಲ ಏರಿಯಾಯಿಂದ ರೌಡಿಗಳು ಬರೋರಲ್ಲ, ಇದೊಂದು ಅಡ್ಡ ಆಗ್ಬಿಟ್ಟಿತ್ತು. ಕೊನೆಯಲ್ಲಿ ನಾನೇ ಅಜಾಮ್ ಶಾಪಿಗೆ ಬಂದಿದ್ದೆ. ಅದನ್ನ 1,75,000 ರೂಪಾಯಿ ಮಾರಿದೆ. ನಾನು 75,000 ಇಟ್ಕೊಂಡೆ. ಇನ್ನು 1 ಲಕ್ಷ ಅವ್ರ ತಮ್ಮ ಇದ್ದ ನಂದಕುಮಾರ್ ರೈ ಅಂತ, ಅವನಿಗೆ ಕೊಟ್ಟೆ. ಯಾಕುಮಾರ? ನಂದಕುಮಾರ್ ರೈ ಅಂದ್ಬಿಟ್ಟು, ಮುತ್ತಪ್ಪ ರೈ ಚಿಕ್ಕಮ್ಮನ ಮಗ, ಅವನಿಗೆ ಕೊಟ್ಟೆ. ಅದನ್ನ ನಾವು ಕೇಳಿದ್ರು ಒಂದಿನ, ಏನು ಮಾಡಿದೆ ಆಫೀಸಲ್ಲಿ? ಸರ್ ಮುತ್ತಪ್ಪ ರೈ ಫೋನ್ ಮಾಡಿ, ಅಲ್ಲ ಸಾಕಾರ ನಗರ ಹಾಂ ಸಾಕಂದಲ್ಲಿ ಇವಾಗ ಇರೋದು. ಸರ್ ಏನು ಮಾಡಿದೆ ಅಂದ್ರೆ ನಾನು ಹೇಳಿದೆ, ನೋಡಿ ಸರ್ ಹಿಂಗಾಯ್ತು, ಏನು ನಾವು ಬರೋಂಗಿಲ್ಲ, ಯಾವುದೋ ಒಂದು ಸ್ಕ್ವಾಡ್ ಬರ್ತೇವೆ, ಬಂದು ನಿಲ್ತಾ ಇರ್ತೇವೆ, ಎಲ್ಲ ಎಂಕ್ವೈರಿ ಮಾಡ್ತಿರ್ತಾರೆ, ನಾವು ನೆಮ್ಮದಿಯಿಂದ ಇರೋಕ್ಕಾಗಲ್ಲದೆ. ಕೊನೆಗೆ ಆಜಾಮ್ ಶಾಪಿಗೆ ಕೊಟ್ಬಿಟ್ಟೆ ಸರ್ ಅಂದೆ. ನಕ್ಕಿದ್ರು. ಹೌದಾ, ಒಳ್ಳೆ ಕೆಲಸ ಮಾಡಿದೆ ಬಿಡು ಅಂದರು. ಎಲ್ಲ ರೌಡಿಗಳು ಅಡ್ಡ ಆಗ್ಬಿಟ್ಟಿದೆ, ರೆಕಗ್ನೈಸ್ ಆಗ್ಬಿಟ್ಟಿದೆ, ಅದಕ್ಕೆ ಅಜಾಮ್ ಶಾಪಿಗೆ ಕೊಟ್ಬಿಟ್ಟೆ ಸರ್ ಅಂದೆ. ಹೌದಾ, ಎಷ್ಟಕ್ಕೆ ಕೊಟ್ಟೆ? 75,000 ಕೊಟ್ಟೆ ಸರ್. 1,75,000 ಕೊಟ್ಟೆ. ನಾನು 75,000 ಇಟ್ಕೊಂಡೆ. 1 ಲಕ್ಷ ನಂದಕುಮಾರ್ ಕೊಟ್ಟೆ ಸರ್ ಅಂದೆ. ಸರಿ ಆಯಿತು ಬಿಡು ಅಂದರು. ಅದಾದಮೇಲೆ ಹಂಗೆ ಲ್ಯಾಂಡ್ ಡೀಲಿಂಗ್ಸ್ ಗೊತ್ತಿತ್ತಲ್ಲ ನನಗೆ, ಹಂಗೆ ಲಿಟಿಗೇಷನ್ ಲ್ಯಾಂಡ್ಗೆ ಕೈ ಹಾಕ್ತಾಯಿದ್ದೀನಿ ನಾನು. ಕ್ಲಿಯರ್ ಲೈನ್ ಮಾಡಿದ್ರೆ 1% 2% ಕಮಿಷನ್ ಕೊಡ್ತಾರೆ, ಅದು ವರ್ಕೌಟ್ ಆಗೋಲ್ಲ. ಆವಾಗ ಲಿಟಿಗೇಷನ್ ಆದರೆ ನಾವು 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರ್ತದೆ. ಇದು ಕ್ಲಿಯರ್ ಲ್ಯಾಂಡಲ್ಲಿ ದುಡ್ಡು ಹಾಕಂಗಿರಲ್ಲ, ಯಾರೋ ಕೊಡ್ತಾರೆ, ಆ ರೇಟ್ ಹೇಳ್ತಾರೆ. ಮಾರ್ಕೆಟ್ ವೆಲ್ ಮಾಡಬೇಕಾದ್ರೆ ಅದು ಮಾಡೋಷ್ಟು ನಮ್ಮ ಚಪ್ಪಲಿ ಎಲ್ಲ ಸೌದೋಗ್ಬಿಡ್ತದೆ, ಹಂಗೆ ಮಾಡೋಕ್ಕಾಗಲ್ಲ. ಲಿಟಿಗೇಷನ್ ಕಮ್ಮಿಗೆ ಸಿಗುತ್ತೆ ಅಂದರೆ ಯಾರು ಬೇಕಾದ್ರೆ ದುಡ್ಡು ಹಾಕ್ತಾರಲ್ಲ. ಒಂದು 100 ರೂಪಾಯಿ ಸಿಗೋದು 40 ರೂಪಾಯಿ 30 ರೂಪಾಯಿ ಸಿಗುತ್ತೆ ಅಂದರೆ ಯಾರು ಬೇಕಾದ್ರೆ ಕೊಟ್ಟು ತೊಗೊಳ್ತಾರೆ ಇಮಿಡಿಯೇಟ್ಲಿ. ದುಡ್ಡು ರೊಟೇಷನ್ ಆಗೋದು, ಆ ಥರ ಇರೋದು. ಎಷ್ಟು ಸಂಪಾದನೆ ಮಾಡಿದ್ರಿ ಆ ಥರದಲ್ಲ ಆ ಕಾಲದಲ್ಲಿ? ಸುಮಾರು ಮಾಡಿದೆ. ಹೆಚ್ಚು ಕಮ್ಮಿ ಆವಾಗಲೇ ನಾನು 1.5-2 ಕೋಟಿ ರೂಪಾಯಿ ಮಾಡಿದೆ. 2 ಕೋಟಿನೂ ಭಯಂಕರ ಅವಾಗ. ಒಂದು 2-2.5 ಕೋಟಿವರೆಗೆ ಮಾಡಿದೆ. ಅಲ್ಲ ಬರೀ ಹಫ್ತಾ ಲಿಟಿಗೇಷನ್ ಪ್ರಾಪರ್ಟಿಲೇ. ಅದಾದಮೇಲೆ ಕ್ಲಬ್ ಮಾಡಿದೆ. ಅಲ್ಲ 2 ಕೋಟಿ ಮಾಡಿದ್ರಿ ಹತ್ರ. ಕ್ಲಬ್ಗಳು ಮಾಡಿದೆ. ಬೆಂಗಳೂರಿನಲ್ಲಿ ನಾನು ಒಂದು 10-15 ಕ್ಲಬ್ ಮಾಡಿದ್ದೀನಿ ನಾನು. ಎಲ್ಲೆಲ್ಲಿ? ಫಸ್ಟ್ ಪಿನಾಕಿನಿ ಅಂತ ಒಂದು ಮಾಡಿದ್ದೆ, ಶಿವರಾಮೇಗೌಡರು ಲಾಲಿಂಕೆರೆ ಅವ್ರನ್ನೇ ಪ್ರೆಸಿಡೆಂಟ್ ಮಾಡಿ, ಸುಭಾಷ್ ಬಂಡಿನ ಅವ್ರನ್ನೂ ಈ ಥರ ಮಾಡ್ಕೊಂಡು ಮಾಡಿದ್ದೆ. ಪಿನಾಕಿನಿ ಅಂತ 1.3 ಎಕರೆಯಲ್ಲಿ. ಅದಾದ ಮೇಲೆ ಗಾಂಧಿ ಬಜಾರು, ಬುಲ್ ಟೆಂಪಲ್ ರೋಡು, ಮಲ್ಲೇಶ್ವರಂ, ಉಳ್ಸಂಗ್ ಗಾರ್ಡನ್ನು, ಸುಮಾರು ಒಂದು 10-15 ಕ್ಲಬ್ ಮಾಡಿರೋದು ನಾನು. ಎಲ್ಲ ಕೊನೆ ಎಂಡಿಗೆ ಇದೆಲ್ಲ ನಮ್ಮ ಹುಡುಗರಿಗೆ ಕೊಟ್ಟಿದ್ದು ಒಂದೇ ಒಂದು ಗಾಂಧಿನಗರದೊಂದು ಉಳಿಸ್ಕೊಂಡಿದ್ದೀನಿ. ಅದನ್ನು ಇವಾಗ ಫಿಲ್ಮ್ ಆಫೀಸ್ ಮಾಡಿಕೊಂಡು ಕ್ಲಬ್ ಮಾಡ್ತಾಯಿದ್ದೀನಿ, ಮೆಂಬರ್ಸ್ ಕ್ಲಬ್ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಇಂಡಸ್ಟ್ರಿಗೆ ರಾಮಮೂರ್ತಿ ಕರ್ಕೊಂಬರ್ತಾರೆ ನಿಮ್ಮನ್ನು. ನೀವು ಒಂದೇ ಏರಿಯಾ ಅವರಲ್ವಾ? ಆ ಮುಂಡೆ ಮಗನಿಗೆ ಕುಡಿಸಿ ನಾನು ಸುಸ್ತಾಗ್ಬಿಡ್ತಿದ್ದೆ. ನಾನು ಕುಡಿಯೋದು 2 ಪೆಗ್ಗು, ಅವ್ನು ನನ್ನ 2 ಪೆಗ್ ಕುಡಿದ ಅವ್ನು ಫುಲ್ ಬಾಟ್ಲು ಕುಡಿದ್ಬಿಡೋನು. ಅವನು ಕುಡ್ಸೋಕ್ಕೆ ನಾನು ಅದರಲ್ಲೇ $1,000 ಆಗ್ಬಿಡೋದು ನನಗೆ. ಆ ಥರ ಖರ್ಚು ಮಾಡಿಸ್ಬಿಡೋದು ನನಗೆ ಕುಡಿದ್ಬಿಟ್ಟು. ಆ ಒಂದು ಆಸೆನ ಕರ್ಕೊಂಬಂದು, ಬಾ ಫಿಲ್ಮ್ ಲ್ಯಾಂಡಲ್ಲಿ ದುಡ್ಡು ಬರ್ತದೆ, ಒಳ್ಳೆ ದುಡ್ಡು ಆಗೋದು, ಇದಕ್ಕೆ ಹಾಕೋ ಲ್ಯಾಂಡ್ಗೆ ಹಾಕಾಗ್ತೀಯ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ. ನನಗೆ ಅನುಭವ ಇರಲಿಲ್ಲ. ಹುಚ್ಚಾಗಿ ಕುಡಿದ್ರೆ ತನ್ನ ಇಚ್ಛೆಯಿಂದ ಕುಡಿಬೇಕಿದೆ, ಸರ್ವಜ್ಞ ಹೇಳಿರೋದು. ನಾನು ಆ ಪಾಲಿಸ್ತಿಲ್ಲ. ನನಗೂ ಅಂಡಾಮೆ ಕಾಸು ಬರೋದಲ್ವಾ, ಬಿಡು ಇರಲಿ ಅಂದ್ಬಿಟ್ಟು ಹೋದೆ. ಆಮೇಲೆ ರಾಜಕೀಯದಲ್ಲಿದ್ದೆ. ಅಲ್ಲ ಯಾವ ಸಿನಿಮಾ ಹೆಂಗೆ ಬಂದು ಡಿಸ್ಟ್ರಿಬ್ಯೂಷನ್ ಕೈ ಇಟ್ಟರೋ ಇಲ್ಲ ಸಿನಿಮಾ ಡೈರೆಕ್ಟ್ ಪ್ರೊಡ್ಯೂಸರ್? ಸಿನಿಮಾ ಪ್ರೊಡ್ಯೂಸರ್ ಆಗಿ ಪಾರ್ಟ್ನರ್ ಆಗಿ ಶಿಲ್ಪಾ ಸೇನನ್ ಜೊತೆ ಫಸ್ಟ್ ಮಾಡಿದ್ದು, ತಿಮ್ಮ ಅಂದ್ಬಿಟ್ಟು. ಅದಾದಮೇಲೆ ಈ ತಿಮ್ಮ ಕತೆ ಹೇಳಿ. ತಿಮ್ಮ ಮಾಡಿದೆ, ಅದು ಸೆಟ್ ಆಗಲ್ಲ ಪಾರ್ಟ್ನರ್ಶಿಪ್. ಶಿಲ್ಪಾ ಶ್ರೀನಿವಾಸ ನೀವು ಪರಿಚಯ ಹೆಂಗೆ? ಗಾಂಧಿನಗರದಲ್ಲೇ ಪರಿಚಯ. ಗಾಂಧಿನಗರದಲ್ಲಿ ಹಂಗೆ ಪರಿಚಯ ಆಗಿತ್ತು ಅಷ್ಟೇ, ನೀನೇನು ಇಲ್ಲ. ಮಾಡಿದ್ವು, ಸೆಟ್ ಆಗಿಲ್ಲ ತಿಮ್ಮ ಫಿಲ್ಮ್ ಲಾಸ್ ಆಯಿತು. ಅಲ್ಲ ತಿಮ್ಮ ಬಂದು ನಿಮಗೆ ಅರ್ಜುನ್ನು ಇವ್ರು ತಾನೆ? ಅರ್ಜುನ್ ಅವ್ರ ಅಣ್ಣ, ಅವ್ರ ತಮ್ಮ ಸಾಯಿ ಸಾಗರ್ ಅಂದ್ಬಿಟ್ಟು ಅವ್ನು ಡೈರೆಕ್ಟ್ರು, ಅರ್ಜುನ್ ಹೀರೋ. ಮಾಡ್ದು ಬೀಸರಾಜದೇವಿನ ತಾಯಿ ಕ್ಯಾರೆಕ್ಟರ್ ಮಾಡಿಕೊಂಡು ಅಮೂಲ್ಯಾಗಿ ಫಸ್ಟ್ ಚಾನ್ಸು. ಆ ಉಯ್ಯಾಲೆ ಸಂಗಲ ಅಮೂಲ್ಯಾಗೆ ಎಸ್ ನಾರಾಯಣ ಹಾಡು ನೋಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರು, ಅವನ್ನ ಚೆಲುವಿನ ಚಿತ್ತಾರಾಗಿ ಹಾಕ್ಕೊಂಡ್ರು. ಇಲ್ಲ ನಂಬಿಕೆ ಅಲ್ವಾ, ಹುಡುಗರು ಇರೋದು ಕೊಡ್ತಾಯಿದೆ, ದುಡ್ಡು ಇಟ್ಕೊಟ್ಟಿರೋದು ಕಳಿಸ್ತಾ ಇದೆ, ಮಾಡ್ತಾಯಿದೆ. ಒಂದು ಕ್ಲಬ್ಗಳು ನಡೆಯೋದು, ನನಗೆ ರೆವಿನ್ಯೂ ಬರೋದಲ್ಲ, ಕೊಡ್ತಾಯಿದೆ, ಮಾಡ್ತಾಯಿದೆ. ಎಲ್ಲ ರಾಮಮೂರ್ತಿ ಜವಾಬ್ದಾರಿ. ರಾಮಮೂರ್ತಿ ಅದಕ್ಕೆಲ್ಲ ಬರ್ತಾ ಇರಲಿಲ್ಲ ನಮ್ಮ ಜೊತೆಯಲ್ಲಿ. ಬರೋ ಸಾಯಂಕಾಲದ ಮೇಲೆ ಡ್ರಿಂಕ್ಸ್ ಮಾತ್ರ ಬರೋನು.
ಸಿಟಿ ಇನ್ಸ್ಟಿಟ್ಯೂಟಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಕೂರಿಸಿ ತಿನ್ನಿಸಿ ಕಳಿಸ್ತಾ ಇದೆ. ಮತ್ತು ಫೈನಾನ್ಸ್ ಯಾರಿಗೆ ಕೊಡ್ತಾ ಇದ್ರಿ ನೀವು? ಫೈನಾನ್ಸ್ ಕೊಡ್ತಾ ಇಲ್ಲ. ಫೈನಾನ್ಸ್ ನಮ್ಮ ಬಾಂಬೆದೇ ಇದೆ, ನಮ್ಮ ಬಾಂಬೆದಿಗೆ ಕಳಿಸ್ತಾ ಇದೆ. ಸೀನಿನ ಬಾಂಬೆದನು ಇರೋನಲ್ಲಿ ಅವ್ನಿಗೆ ತೊಗೊಂಡೋಗಿ ಕೊಡೋನು. ಇಷ್ಟು ಖರ್ಚಾಯ್ತು ಹಾಕೋನು ಅವ್ನಿಗೆ ಕೊಟ್ಟು ಕಳಿಸ್ತಾ ಇದೆ. ಎಷ್ಟು ಖರ್ಚು ಮಾಡಿದ್ರಿ ಆ ಸಿನಿಮಾಗೆ ತಿಮ್ಮಾಗೆ? ಆ ಸಿನಿಮಾದಲ್ಲಿ ನನಗೊಂದು ಹೆಚ್ಚು ಕಮ್ಮಿ 75 ಲಕ್ಷ ಲಾಸ್ ಆಯಿತು. ಖರ್ಚು ಮಾಡಿದ್ದು ಅದು ಒಂದು 30 ಬಿತ್ತು. ನನ್ನ ಕೈಯಿಂದ ಒಂದು 75 ಹಾಕ್ತಿದ್ದು. ನಮ್ಮ ಲೆಕ್ಕನೇ ಗೊತ್ತಿಲ್ವಲ್ಲ ಅದರಲ್ಲಿ. ಅಲ್ಲ ಶಿಲ್ಪಂದು ಒಂದು 30-40 ಹಾಕಿರ್ತಾನೆ ಅಷ್ಟೇ. ನಿಮ್ದು ಜಾಸ್ತಿ, ನಂದು ಜಾಸ್ತಿ ಆಗಿ ಮಾಡಿಕೊಂಡು ಮಾಡಿದ್ದು. ನಾನು ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಕಡಿಮೆ. ಯಾಕೆ ಅವನಿಗೆಲ್ಲ ಗೊತ್ತಿರುತ್ತಲ್ವಾ, ಅದರಿಂದ ಸೊ ಆ ಸಿನಿಮಾ ಲಾಸ್ ಆಗತ್ತೆ. ತುಂಬ ಲಾಸ್ ಆಯ್ತಪ್ಪ. ಒಂದು 70 ಹೋಯ್ತು. ಅದಾದಮೇಲೆ ಇಂಡಿವಿಜುವಲ್ ಮಾಡೋದು ಚೆನ್ನಾಗಿ ಮಾಡಿದೆ. ಚೆನ್ನಾಗಿ ಸೋಲೋ ಮಾಡಿದೆ. ಮಾಡೋದೊಂದು 60-65 ಲಕ್ಷ ಖರ್ಚಾಯಿತು. ಅದರಲ್ಲೂ ನಾನು ಡಿಸ್ಟ್ರಿಬ್ಯೂಷನ್ನು ಮಾಡೋಕ್ಕೆ ಹೋದೆ. ಯಾಕಂದರೆ ಫಿಲ್ಮ್ ಮಾಡೋದು ದೊಡ್ಡದಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಷನ್ ಕಲ್ತಿರಬೇಕು. ನಾವು ಫಿಲ್ಮ್ ಕಷ್ಟ ಬಿದ್ದೆಲ್ಲ ಮಾಡಿರ್ತೀವಿ, ಕೊನೆಗೆ ಯಾವನಿಗೆ ಒಬ್ಬನಿಗೆ ತೊಗೊಂಡೋಗಿ ಕೊಡ್ತೀವಿ. ಅವನು ಅದಕ್ಕೆ ಕೊಡೋಕ್ಕಿಂತ ಮುಂಚೆ ಅವ್ನು ಹೆಂಗೆ ಹೇಳಿರ್ತಾನೆ ಅಂದರೆ ರಾಮ ಭೀಮ ಕಾಮ ಅಂತ ಹೇಳಿರ್ತಾನೆ. ಆಸೆ ಹೆಂಗೆ ಹುಡ್ಸ್ತಾನೆ ಅಂದರೆ ಅಯ್ಯೋ ಹೇಳೋದೆ ಕರೆಕ್ಟ್ ಹಿಂಗೆ ಅಂದ್ಕೊಂಡು ಕೊಡ್ತೀವಿ. ಕೊಟ್ಟಾದ್ಮೇಲೆ ಅಣ್ಣ ಡೆಪ್ಸಿಟ್ ಬೆಳೀತಾನೆ, ಬಡೆ ಕಟ್ಟೋಗಿ ಕಾಸಿಲ್ಲ ಅಂತ ಫೋನ್ ಬರ್ತದೆ. ಆ ರೀತಿ ಅದಕ್ಕೆ ಬೇಡ ಅಂತ ಅನುಭವ ಪಡೆದಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫಿಲ್ಮ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದರಲ್ಲೂ ನಂಗೆ ಒಂದು 10 ಲಕ್ಷ ಲಾಸ್ ಆಯ್ತು ಅಷ್ಟೇ. ಇವಾಗ ಪ್ರೇಮ್ ನಗರ್ ಅಂತ ಮಾಡಿದೆ, ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು. ಒಬ್ಬನದ 40 ಲಕ್ಷ ತೊಗೊಂಡಿದ್ದೆ. ರಿಲೀಸ್ ಮಾಡೋ ಟೈಮಲ್ಲಿ ಅವ್ನಿಗೆ ಹೇಳಿದ್ದೆ, ನೋಡಪ್ಪ ರಿಲೀಸ್ ಮಾಡ್ತೀನಿ, ನಿನಗೆ ಎಲ್ಲ ಬರ್ಕೊಡ್ತೀನಿ, ನಿನ್ನ ದುಡ್ಡೆಲ್ಲ ತೀರಿದ ಮೇಲೆ ನನಗೆ ಕೊಡು. ತೀರ್ಲಿಲ್ವಾ ಟಿ ವಿ ರೇಟ್ಸ್ ಅದು ಏನಾಗಿದೆ ಎಲ್ಲ ನಿನಗೆ ಬರ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದೆ. ಹ್ಞೂ ಅಂತ ಒಪ್ಕೊಂಡ್ಬಿಟ್ಟ. ಯಾರು? ನಾರಾಯಣ್ ಅಂದ್ಬಿಟ್ಟು ಅದು ತೊಗೊಂಡಿದ್ದ ದುಡ್ಡು. ಯಾರು ನಾರಾಯಣನ್ ಸತ್ತೋಗ್ಬಿಟ್ಟ ಆ ಮನುಷ್ಯ. ಅವನು ಒಂದು ಫಿಲಮ್ ಮಾಡಿದ್ದ, 3 ಬಾಗಿಲು ಅಂತ ಮಾಡಿದ್ದ ಆ ಮನುಷ್ಯನು. ಆಮೇಲೆ ಇನ್ನೂ ಒಂದು ಯಾವುದೋ ಒಂದು ಮಾಡಿಬಿಟ್ಟು ಕೊನೆ ಎಂಡಲ್ಲಿ ಬೇಡ ನಂಗೆ ದುಡ್ಡು ಕೊಟ್ಬಿಟ್ಟು. ಗಾಂಧಿನಗರದಲ್ಲಿ ಗೊತ್ತಲ್ಲ, ಒಬ್ಬ ಚೆನ್ನಾಗಿ ಇನ್ನೊಬ್ಬ ಹೇಳ್ಕೊಡೋದು, ಬೇಡ ಅಲ್ಲ ರೌಡಿಗಳು ಹಂಗೆ ಹಿಂಗೆ ಏನೇನೋ ಕೆಟ್ಟದಾಗೆಲ್ಲ ಹೇಳ್ಕೊಟ್ಬಿಟ್ಟು ನಮ್ಗೆ ಕೇಳಿದೆ. ಅವಾಗ ಕೊನೆ ನನ್ನ ಆಫೀಸ್ ಇತ್ತು, SK ಪಿಕ್ಚರ್ಸ್ ಅಂತ. ಅದನ್ನು ನಮ್ಮ ಬೈರೇಗೌಡರಿಗೆ ಕೊಟ್ಬಿಟ್ಟು ಅವರಿಂದ ಒಂದು 40 ಲಕ್ಷ ತೊಗೊಂಡು ಫಸ್ಟ್ ಅವನು ಕ್ಲಿಯರ್ ಮಾಡಿ ಫುಲ್ ಬರ್ಸ್ಕೊಂಡು ಎಲ್ಲ ಸೆಟ್ಲ್ ಆಯಿತು. ಆದ್ಮೇಲೆ ಇದೊಂದು ರಿಲೀಸ್ ಮಾಡಬೇಕು. ಇವಾಗ ಈ ವರ್ಷ ಮಾಡೋಣ ಅಂತ ಇದ್ದೀನಿ. ಒಳ್ಳೆ ಟೈಮ್ ನೋಡ್ಕೊಂಡು ಮಾಡ್ತೀನಿ. ಬಟ್ ನೀವು ಮಾಡಿರೋದೆಲ್ಲ ಅರ್ಜುನ್ ಜೊತೆನೆ? ಅರ್ಜುನ್ದು 2 ಫಿಲ್ಮ್ ಮಾಡಿದ್ದು. ಇವು ಚೆನ್ನಾಗಿ ಬಂದು ಇವನಂತ ದೀಪಕ್ ಹತ್ರ ಮಾಡಿದ್ದು. ಅದು ಉಮೇಶಿಗೆ ಕೊಟ್ಟೆ, ಉಮೇಶ್ ಡೈರೆಕ್ಟ್ರು, ಅವನಿಗೆ ಕೊಟ್ಟಿದ್ದು. ಕತೆ ನಂದೇ, ಉಮೇಶಿಗೆ ಕೊಟ್ಟೆ. ಆ ಡೈರೆಕ್ಟ್ರ್ಗಳದ್ದು ಅವತಾರಗಳನ್ನ ನೋಡಿ ಬೇಡ ನಾನೇ ಡೈರೆಕ್ಟ್ರ್ ಮಾಡ್ಬೇಕು ಅಂದ್ಕೊಂಡು ಪ್ರೇಮ್ನಾಗನ ನಾನೇ ಡೈರೆಕ್ಷನ್ ಮಾಡಿದೆ. ಈ ಅರ್ಜುನ್ ಜೊತೆ ಒಂದ್ಸತಿ ದೊಡ್ಡ ಗಲಾಟೆ ಆಗುತ್ತೆ. ನನಗೇನಂದರೆ ಇದಕ್ಕೆ ಬರಲಿಲ್ಲ. ತಿಮ್ಮ ಫಿಲ್ಮ್ ತಿಮ್ಮ ಮಾಡಿದಾಗ ತಿರುಪ್ತಿ ತಿಮ್ಮಪ್ಪನ ಹೆಸರದು. ಇವರಿಗೆ ಕಾರ್ ಕಳಿಸೋದು AC ಇಲ್ಲ, ಕಾರ್ ಕಳಿಸಿಲ್ಲ ಅಂತ ವಾಪಸ್ ಕಳಿಸೋದು, AC ಕಾರ್ ಕಳ್ಸೋದು, ಭಾಳ ಟಾರ್ಚ್ಗಳು ಕೊಟ್ಟರು ಆ ಟೈಮಲ್ಲಿ. ಯಾರ್ಯಾರು? ಅರ್ಜುನು ಹಿಂಗೆ ಅವನರ ಅಂತಮ್ಮ ಸಾಗರ್ ಅಂದ್ಬಿಟ್ಟು ಬರ್ತಾನೆ ಇರಲಿಲ್ಲ. ಅಯ್ಯೋ ರಾಮ, ನಮಗೆ ತಲೆ ಕೆಟ್ಟೋಯ್ತು, ಇದೇನೇ ಅಂದ್ಬಿಟ್ಟು ಕೊನೆಯಲ್ಲಿ ನನಗೆ ಬೇಜಾರಾಗೋಯ್ತು. ನನಗೆ ಅಷ್ಟೇ ತಾನೇ ಒಂದು ಫಿಲ್ಮ್ ದುಡ್ಡು ಹೋಯ್ತು. ಹೋದ್ರು ಹೋಲಿ ಬಿಡು, ಇನ್ನೊಂದು ಲ್ಯಾಂಡಲ್ಲಿ ಅದು ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಹೀರೋ ಫೋಟೋನೇ ಹಾಕಲಿಲ್ಲ. ತಿರುಪತಿ ತಿಮ್ಮಪ್ಪಂದು 70 ಅಡಿ ದೇವ್ರ ಫೋಟೋನೇ ಹಾಕ್ಬಿಟ್ಟೆ. ತಿಮ್ಮ ಅಂತ ಇತ್ತು ಅಷ್ಟೇ, ಹೀರೋ ಫೋಟೋನೇ ಇಲ್ಲ ಅಲ್ಲಿ, ಬರೀ ದೇವ್ರ ಫೋಟೋ ಹಾಕಿ ಮಾಡಿದೆ ನಾನು. ಆಮೇಲೆ ನನ್ನ ಫಿಲ್ಮ್ ಯಾರನ್ನೂ ನೋಡಬೇಡ ಅಂತ ಹೇಳ್ದನು ನಾನೇ ಪ್ರೊಡ್ಯೂಸರ್. ನನ್ನ ಫಿಲ್ಮ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತಲೂ ಅನ್ನಿಸ್ಕೊಂಬಿಟ್ಟೆ. ಆ ಬೇಜಾರಿಗೆ ಅದು ಇನ್ಸಿಡೆಂಟ್ ಕರ್ಕೊಂಡು ಮನೆ ಬೀಸರದೇವಿನ ಹಾಕೋಣ ಅಂತ ತಾಯಿ ಕೇಳ್ತೆ. ಉಮಾಶ್ರೀ ಹಾಸ್ಪಿಟ್ಲಲ್ಲಿದ್ದರು, ಅವ್ರು ಬರಲಿಲ್ಲ. ಕೊನೆಯಂಡಿಗೆ ಹಣ ಬೀಸರದೇವಿನ ಹಾಕೋಣ ಅಂತ. ಆಯ್ತು ಹಾಕೋಣ ಬಿಡು ಅಂದೆ. ಆ ಎಮ್ಮನ ಮನೆಗೆ ಹೋಗಿ ಮಾತಾಡಿಕೊಂಡು ಆವಾಗ 3 ಲಕ್ಷ ರೂಪಾಯಿನ ಆ ಎಮ್ಮನಿಗೆ ಕೊಟ್ಟು 1 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ಲಕ್ಷಕ್ಕೆ ಮಾತಾಡ್ಕೊಂಡು ಬಂದಾದ್ಮೇಲೆ ಮಾಡ್ದು. ಶೂಟಿಂಗೆಲ್ಲ ನಡೆಯೋದು ಇದಾಗೋದು. ಆಮೇಲೆ ಇವ್ರದ್ದು ಏನಪ್ಪ ಅಂದರೆ ಅವಾಗ ಈ ಫುಡ್ಗಳು ಇದಾಡೋದು. ಫುಡ್ಗಳು ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಈ ಥರ ಬೇಕು, ಆ ಥರ ಬೇಕು. ನಮಗಿದು ಅನುಭವನೂ ಅಷ್ಟು ಗೊತ್ತಿಲ್ವಲ್ಲ. ಅಣ್ಣ ತಮ್ಮ ಈ ಪ್ರೊಡಕ್ಷನ್ ಮ್ಯಾನೇಜರ್ಗಳಿದ್ದಾರೆ, ಅವನ ಮಕ್ಕಳು ಒಂದಷ್ಟು ಕಾಟಗಳು ಕೊಡ್ತಾರೆ ಅಂದರೆ ನಮ್ಮ ದುಶ್ಮನ್ಗೂ ಬೇಡ, ಅದು ಅಷ್ಟು ಕಾಟಗಳು ಕೊಡ್ತಾರೆ. ಅಯ್ಯೋ ಬೇಜಾರಾಗಿ ಆಯ್ತಪ್ಪ ಇವಾಗ ಏನು ಕೊನೆ ಯಾವುದಕ್ಕೂ ಬರ್ತಾನೆ ಇರಲಿಲ್ಲ. ಆಮೇಲೆ ಜೊತೆಗೆ ಅದೇ ಕಾರ್ ಕಳಿಸ್ರಿ AC ಕಾರೇ ಬೇಕನ್ನೋದು, ಅದೆಲ್ಲ ನಮ್ಗೆ ಬೇಜಾರಾಯಿತು. ಆಮೇಲೆ ಜೊತೆಗೆ ಇದಕ್ಕೆ ಕರೆ ಬರ್ತಾ ಇರಲಿಲ್ಲ ಸರಿಯಾಗಿ ಪ್ರೆಸ್ ಮೀಟ್ಗೆಲ್ಲ. ಆಮೇಲೆ ಪ್ರೆಸ್ ಮೀಟೆಲ್ಲ ಒಂದಿನ ಅವ್ರು ಬಂದೇ ಇರಲಿಲ್ಲ. ಕೇಳಿದ್ರು
ಇಲ್ಲಿ ಹೀರೋ ಯಾರು ಬಂದಿಲ್ವಲ್ಲ ಅಂತ. ನಾವು ಯಾರು ಕಾರ್ಪೆಟ್ ಹಾಕೋರಿಲ್ಲ ಸರ್, ಹೇಳಿರ್ತೀವಿ ಒಂದು ಸಾರಿ ಅಷ್ಟೇ. ಅವ್ರಿಗೆ ಗೌರವ ಇದ್ರೆ ಬರಬೇಕಿದ್ದಾರೆ ಅಂದರೆ ಡ್ರಾಪ್ ಮಾಡಿ ನಾವೇ ಮಾಡ್ತೀವಿ. ಯಾರು ಹೇಳಿದ್ದು? ಅದು ಹೀರೋಗಳು ಬರಲಿಲ್ವಲ್ಲ, ಈ ಪ್ರೆಸ್ಸಲ್ಲಿ ಕೇಳಿದ್ದು ಮಾಡಬೇಕು ಎಲ್ಲಿ ಹೀರೋ ಅಂತ. ಸರ್ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು, ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಇದು ಮಾಡಿ ಕರೆಯೋಕ್ಕಾಗುತ್ತಾ? ಬರಲಿಲ್ಲ ಸರ್ ಹಂಗೆ ಹಿಂಗೆ ಅಂತ. ಆಮೇಲೆ ಏನು ಹೀರೋ ಫೋಟೋ ಹಾಕಿಲ್ಲ, ದೇವ್ರ ಫೋಟೋ ಸರ್ ತಿಮ್ಮ ಅಂತ ದೇವ್ರ ಹೆಸರು, ನಮ್ಮ ಮನೆ ದೇವರು ಹಾಕ್ಬಿಟ್ಟಿದ್ದೀವಿ ಸರ್. ಈ ಥರ ಆದಮೇಲೆ ಫಿಲ್ಮ್ ನನಗೆ ಇಷ್ಟನೂ ಆಗಿಲ್ಲ. ದಯವಿಟ್ಟು ಆ ಫಿಲ್ಮ್ ನೋಡಲೇಬಿಟ್ಟು ದಯವಿಟ್ಟು ಫಿಲ್ಮ್. ಬಟ್ ಅವರಪ್ಪ ಚಳುವಳಿಗಾರ, ಚಳವಳಿ ಹೋರಾಟಗಾರ, ಚಳವಳಿ ನಾರಾಯಣ ಅಂತ ಹೋರಾಟಗಾರ. ಪಾಪ ಯಾವಾಗ ಅವನಿಗೋಸ್ಕರ ಮಾಡ್ದೋ ಇದೆಲ್ಲ ಆಗಿ ಆ ಫಿಲಮ್ಮು ಇದಾಗ್ಬಿಡ್ತು ನಮಗೆ. ತುಂಬ ಡೆಸ್ಪ್ರೇಟಾಗಿ ನಾನು ಅಸಹ್ಯವಾಗಿ ಬೇಜಾರಾಗಿ ಸುಮ್ಮನೆ ಅದು ಮಾತಾಡೋಕ್ಕೆ ಬೇಜಾರು. ಅದಾದ್ಮೇಲೆ ಚೆನ್ನ ಅಂತ ಮಾಡಿದೆ, ಉಮೇಶಂಗೆ ಕೊಟ್ಟೆ. ಆ ಉಮೇಶ ಅವನು ಕೊಡೋ ಕಾಟಕ್ಕೆ ಹಬ್ಬ ಮನೆ ಡೈರೆಕ್ಟ್ರಿಗೆ ಸಮಾಧಾನ ಬೇಡ ಅನಿಸ್ಬಿಟ್ಟು ಏನೇನು ಮಾಡಿದ್ರು? ಏನು ಯಾವುದೇ ಮಾಡಿದ್ರೆ ಅವನು ಇಲ್ಲಿ ಮಾಡೋದು ಯಾವುದೇ ಹೊಸ ಹುಡುಗಿರ ಜೊತೆ ಮಾತಾಡೋದು. ಇವತ್ತು 2 ಸೀನ್ 3 ಸೀನ್ ಆಗಬೇಕು, 1 ಸೀನೇ ಮಾಡೋದು. 1 ಸೀನ್ ಎಲ್ರಿ ಇದೇನು ಆಗಿಲ್ಲ ಅಂದರೆ ಅಯ್ಯೋ ಸರ್ ಇಲ್ಲ ಸುಮ್ಮನೆ ನಿಮ್ಗೆ ಆಗುತ್ತೆ ಅವೆಲ್ಲ ಸ್ಲೋ ಮೂಮೆಂಟ್ ಸುಮ್ಮನೆ ಸದ ಎಳ್ಕೊಂಡು ಹೋಗೋದು. ಒಂದು 50 ದಿನಕ್ಕೆ ಆಗೋಂತಂದು 75-80 ದಿನ ಮಾಡೋದು. ಆ ಥರ ಎಲ್ಲ ನಂಗೆ ತುಂಬ ಇದಾಯಿತು. ಅದಕ್ಕೆ ಬೇಡಕ್ಕೆ ಬೇಡ ನಾನೇ ಪ್ರೇಮ್ ನಗರನ ಸ್ವಂತವಾಗಿ ನಾನೇ ಡೈರೆಕ್ಷನ್ ಮಾಡಿದ್ದು. ಬರೀ 25 ದಿನಕ್ಕೆ ಮುಗಿಸ್ತೆ. ಅದು ಒಂದು ರೇಂಜಲ್ಲಿದೆ ಸಾಕು. ಇವು ಯಾವತ್ತು ಬಿಟ್ಟು ಹೊಸ್ತನದಲ್ಲೇ ಇದು ಮಾಡಿದ್ದೀನಿ ಕತೆ. ಭಗವಂತ ಇದು ಮಿಕ್ಕಿದ್ದಕ್ಕೆ ನೋಡೋಣ. ಬಟ್ ಹೀರೋ ಒಳ್ಳೆಯವನೇ. ಬಟ್ ಏನಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಣ್ಣ ತಮ್ಮದಿರಲ್ಲೇ. ಏನು ಮಾಡ್ತೀರಾ? ಆ ಥರ ಎಲ್ಲ ಬೇಜಾರಾಗಿ ಕೊನೆ ಅಂಡೆ ನನಗೆ 20,000 ರೂಪಾಯಿ ಇರಲಿಲ್ಲ ಅವ್ರಿಗೆ ಕೊಡೋಕ್ಕೆ, ಹೀರೋಗೆ. ಡಬ್ಬಿಂಗ್ ಬರಲಿಲ್ಲ. ನಾನು ಅವ್ರಿಗೆ ಚೈನು ಉಂಗುರ ಎಲ್ಲ ಹಾಕಿದೆ. ನಮ್ಮವ್ರಿಗೆ ನಮ್ಮ ಸ್ವಲ್ಪ ಜಾತಿ ಅಭಿಮಾನ ನನಗೆ. ಈ ಗೌಡ್ರು ಅಂದರೆ ನನಗೆ ಸ್ವಲ್ಪ ಭಾಳ ಪ್ರೀತಿ. ಏನೋ ನಮ್ಮ ಗೌಡ ಒಬ್ಬ ಈ ಲೆವೆಲಿಗೆ ಬೆಳೀಲಿ ಅಂತ ಚೈನು ಉಂಗುರ, ಅವ್ರ ಅಪ್ಪನಿಗೊಂದು ಚೈನು ಇವ್ರಿಗೊಂದು ಉಂಗುರ ಎಲ್ಲ ಹಾಕಿ ಕೊಟ್ಟೆ ಚೆನ್ನಾಗಿರಲಿ ಅಂತ. ಆಮೇಲೆ ದುಡ್ಡು ಅಷ್ಟು ನಾನು ಕೇರ್ ಮಾಡ್ತಿದ್ದಿಲ್ಲ, ಸಖತ್ ಖರ್ಚು ಮಾಡ್ತಿದ್ದೆ. ಕರ್ಕೊಂಡೋದ್ರೆ ಕುಡಿಸೋದು ತಿನ್ಸೋದೆಲ್ಲ ಮಾಡೋದು. ನಾವು 2 ರೂಪಾಯಿ, ಅವರು 5 ರೂಪಾಯಿ 7 ರೂಪಾಯಿ 8 ರೂಪಾಯಿ ಕುಡಿಯೋರು ಅವರೆಲ್ಲ. ನಾವೆಲ್ಲ 2-3 ರೂಪಾಯಿಗೆ ಯಾರು ಅಣ್ಣ ತಮ್ಮದಿರು ಅಯ್ಯೋಯ್ಯೋ ಕುಡಿಯೋರು. ಕುಡಿಸಿ ತಿನ್ನಿಸಿ ಎಲ್ಲ ಮಾಡ್ತಿದ್ದೆ. ಬಟ್ ನನಗೇನೋ ಬೇಜಾರಾಯಿತು. ಬಟ್ ಆ ಫಿಲ್ಮ್ ನೋಡಿ, ಈ ಫಿಲ್ಮ್ನ ಚಿಕ್ಕಣ್ಣ ಅದರಲ್ಲಿ ಫಿಲ್ಮೇ ಮಾಡಿರಲಿಲ್ಲ, ಅವನು ಸೀರಿಯಲ್ ಮಾಡ್ಕೊಂಡಿದ್ದೆ. ಫಸ್ಟ್ ಚಾನ್ಸ್ ಕೊಟ್ಟಿದ್ದೀನಿ. ಚಿಕ್ಕಣ್ಣನೇ ಮಾಡಿ ಇನ್ನೂ ರಿಲೀಸ್ ಆಗಿಲ್ಲ ಫಿಲ್. ಇವತ್ತು ಅವನು ಹೀರೋ ಆಗಿ ಯಾವುದೋ ಲೆವೆಲ್ಗೆ ಹೋಗ್ಬಿಟ್ಟ. ಅದು ಅವ್ನು ಬಂದಾಗ ಮೈಸೂರಿಂದ ಓಡ್ ಬಂದ. ಕೆಂಪೇಗೌಡ ಇದೊಂದು ಕಾಮಿಡಿ ಇತ್ತು, ಕೆಂಪೇಗೌಡನಿಗೆ ಹಾಕ್ಕೊಂಡಿದ್ದಿಲ್ಲ. ಅಣ್ಣ ಚಿಕ್ಕಣ್ಣಗೆ ಕೊಡೋದಣ್ಣ ಇದು ಅಂದ. ಆಯ್ತು ಕರೆಯೋ ಅಂದೆ. ಕರೆದು ಅವ್ನು ಮೈಸೂರಿಂದ ಓಡ್ಬಿಟ್ಟು ಮಾಡ್ದೆ, ಚೆನ್ನಾಗಿ ಮಾಡ್ದೆ. ಸರಿ 1000 ರೂಪಾಯಿ ಕೊಟ್ಟೆ. ಅಣ್ಣ 1300 ಹಾಕೋಣದ. ನಾನು ನಿಂಗೆ 1000 ಕೊಟ್ಟಿದ್ದೆ ದೊಡ್ಡದು ಹೋಗಲ್ಲ ಅಂದೆ. ಇವತ್ತು ಅವ್ನು 10,000 10 ಲಕ್ಷ 20 ಲಕ್ಷ ತೊಗೋತಾನೆ, 30 ಲಕ್ಷ ತೊಗೋತಾನೆ. ಹಾಲು ಎಲ್ಲಿಗೆ ಬೆಳೆದವನು ಚಿಕ್ಕಣ್ಣ. ಬಟ್ ಆ ಟೈಮಲ್ಲಿ ಬಂದು ಮಾಡೋದು ಒಂದು 1000 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ಆಮೇಲೆ ಡಬ್ಬಿಂಗ್ ಬಂದಿದ್ದೆ. ಅವಾಗ ಕನ್ವೀನಿಯನ್ಸ್ 5 ರೂಪಾಯಿ ಕೊಟ್ಟೆ. ಆಯ್ತಣ್ಣ ಖುಷಿ ಪಟ್ಕೊಂಡು ಹೋದೆ. ಯಾವ್ದಾರು ಬಂದು ಹೇಳೋಣ ಅಂತಿದ್ದ. ಆಯ್ತಪ್ಪ ನಮ್ಮ ಫಿಲ್ಮೇ ರಿಲೀಸ್ ಮಾಡೋಕ್ಕಾಗಿಲ್ಲ ಇನ್ನು. ಅವನು ಇವತ್ತು ಯಾವುದೋ ಸ್ಟಾರ್ ಆಗಿ ಬೆಳೆದಿದ್ದಾನೆ. ಇಲ್ಲಿ ಪ್ರೇಮ್ ನಗರ್ ಫಸ್ಟ್ ಫಿಲ್ಮ್ ಮಾಡಿದ್ದೆ ನನ್ನ ಫಿಲ್ಮಲ್ಲಿ. ಮುಖ ತೋರಿಸಿ ಹೇಳ್ದ, ಅಣ್ಣ ನಿಮ್ಮ ಫಿಲ್ಮ್ ಅಣ್ಣ ಫಸ್ಟ್ ಮುಖ ತೋರಿಸಿದೆ ಅಂತ. ಅದು ರಿಲೀಸೇ ಮಾಡೋಕ್ಕಾಗಿಲ್ಲ. ಆ ಲೆವೆಲ್ಗೆ ಆಗೋಯ್ತು ನನಗೆ. 9 ವರ್ಷ ಆಯಿತು ಸಿನಿಮಾ ರಿಲೀಸ್ ರೆಡಿಯಾಗಿ. 10ನೇ ವರ್ಷಕ್ಕೆ ಬೀಳ್ತಾ ಇದ್ದೀವಿ ಇವಾಗ. ಸೊ ಇದು ಇಷ್ಟು ಡಿಲೇ ಆಗೋಕ್ಕೆ ಕಾರಣ ಏನು ಸರ್? ಇವಾಗ ಏನಾಯ್ತು ಅಂದರೆ ನನ್ನ ಹತ್ರ ದುಡ್ಡಿರಲಿಲ್ಲ ರಿಲೀಸ್ ಮಾಡೋಕ್ಕೆ. ಸ್ವಲ್ಪ ಟೈಟ್ ಆಗ್ಬಿಟ್ಟು ಎಲ್ಲ ಬ್ರೇಕ್ ಆಗಿ. ಜೊತೆಗೆ ನನ್ನ ಹೆಂಡತಿ ಫಿಲ್ಮ್ ಸವಸ ಬೇಡ ರೀ, ನಮ್ಮ ಈ ಚಿಕ್ಕ ಮನೆ ಬೇಡ, ಅದು ನನ್ನ ತಮ್ಮದಿರು ಬರ್ಕೊಟ್ಬಿಟ್ಟೆ. ನಾನೊಂದು ಮನೆ ಕಟ್ಟಿಸ್ದೆ. ಒಂದು 2 ಕೋಟಿಗೆ ಸೈಟ್ ತೊಗೊಂಡು ಒಳ್ಳೆ ಸೈಟ್ ತೊಗೊಂಡು ನನ್ನ ಹೆಂಡತಿಗೋಸ್ಕರ ಒಂದು 70-80 ಸಾವಿರ ಖರ್ಚು ಮಾಡಿ ಒಂದು ಮನೆ 20-80 ವರ್ಷ ಖರ್ಚು ಮಾಡಿ ಮನೆ ಕಟ್ಸ್ಕೊಟ್ಬಿಟ್ಟೆ. ಆ ಫಿಲ್ಮ್ ಬೇಡ ಅಂದಮೇಲೆ ಅದಕ್ಕೆ ಸ್ವಲ್ಪ ಡಿಲೇ. ಇನ್ನೊಂದು ಫಿಲ್ಮ್ ಮಾಡ್ತಾಯಿದ್ದೆ. ನನ್ನ ಹೆಂಡತಿ ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಲು. ಇದರ ಇಷ್ಟೊತ್ತಿಗೆ ಇನ್ನೊಂದು 2-3 ಫಿಲ್ಮ್ ಮಾಡಿಬಿಡ್ತಾಯಿದ್ದೆ. ನನ್ನ ಹೆಂಡತಿ ಸ್ಟಾಪ್ ಮಾಡಿದ ಹೆಂಡತಿ ಮನೆ ಕಟ್ಸ್ಕೊಟ್ಟಿವಿ, ಹ್ಯಾಪಿಯಾಗಿದ್ದೀವಿ, ಸೂಪರಾಗಿದ್ದೀವಿ. ನನ್ನ ಲ್ಯಾಂಡ್ ಡೀಲಿಂಗ್ಸು ನನಗೆ ಇವಾಗ ಕೈ ಹಿಡಿದಿದೆ. ಒಳ್ಳೊಳ್ಳೆ ಲ್ಯಾಂಡ್ ಡೀಲ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಬಂಡವಾಳ ಮಾಡ್ತೀನಿ. ತಿರ್ಗಾ ಫಿಲ್ಮ್ ಮಾಡ್ತೀನಿ, ಬಿಡಲ್ಲ ಫಿಲ್ಮ್ಗೆ. ನಾನು ಫಿಲ್ಮ್ ಇವತ್ತರೆಗೂ ನಾನು ಅದಕ್ಕೆ ಬೈಯಲ್ಲ, ದೇವ್ರ ಲೈನು. ಬಟ್ ಅದನ್ನು ಪೂರ್ತಿ ಅರ್ಥ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಫಿಲ್ಮ್ ತೆಗೆಯೋದು ದೊಡ್ಡದಲ್ಲ, ಡಿಸ್ಟ್ರಿಬ್ಯೂಷನ್ ಕಲಿಯೋದು ದೊಡ್ಡದು. ಡಿಸ್ಟ್ರಿಬ್ಯೂಷನ್ ಅಂದರೆ ಏನಂತ ತಿಳ್ಕೊಬೇಕು ಅವರು. ಪಾಪ ಯಾರೋ ಬರ್ತಾರೆ, ಮಾಡ್ತಾರೆ, ಸಣ್ಣ ಪುಟ್ಟ ಫಿಲ್ಮ್ ಮಾಡ್ತಾರೆ, ರಿಲೀಸ್ ಮಾಡೋದು ಗೊತ್ತಿರಲ್ಲ. ರಿಲೀಸ್ಗೆ ಅವನು ಡಿಸ್ಟ್ರಿಬ್ಯೂಟರ್ ಅವನು ಲೀಸ್ಟ್ ಕೊಡ್ತಾನೆ, ಹಿಂಗೆ ಹಂಗೆ ಅಂತ ಕೊಟ್ಟು ನಿನಗೆ ಇಷ್ಟ ಆಗ್ಬಿಟ್ಟು ಇಷ್ಟು ಬಂದುಬಿಡುತ್ತೆ, ಅಷ್ಟಾಗಿ ಏನೋ ಒಂದು ಆಸೆ ತೋರಿಸ್ಬೋ. ಅವನೇನು ಪಾಪ ಸಾಲ ಮಾಡಿಕೊಡ್ತಾರೆ. ಕೊನೆ ಎಂಡಿಗೆ ಪರಿಸ್ಥಿತಿ ನಮ್ಗೆ ಫೋನ್ ಮಾಡ್ತಾರೆ,
ನೆಕ್ಸ್ಟ್ ಅವ್ನು ಫೋನೇ ಎತ್ತಕ್ಕೆ ಹೋಗಲ್ಲ, ತಿರ್ಗಾ ಕೊಡಬೇಕಲ್ಲ ಇವ್ರಿಗೇ. ಆ ಥರ ಡಿಸ್ಟ್ರಿಬ್ಯೂಷನ್ ಇದಾಗ್ಬಿಟ್ಟಿದೆ. ಏನು ಮುಂಚೆ ಎಷ್ಟಿತ್ತು ಡಿಸ್ಟ್ರಿಬ್ಯೂಷನ್ ಆಫೀಸು, ಇವತ್ತು ಹುಡುಕಿರಲ್ಲ ಒಂದು 5-6 ಇರ್ಬೋದು ಮ್ಯಾಕ್ಸಿಮಮ್ ಒಂದು 10 ಒಳಗಡೆ. ನಾವು ಹೊಸ್ದಾಗಿ ಒಂದು ಮಾಡ್ತಾಯಿದ್ದೀನಿ, ಆ ಥರದವ್ರಿಗೆ ಒಂದು ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಣ ಅಂತ. ನಮಗೇನು ಬರ್ದೇ ಇರೋ ಪರವಾಗಿಲ್ಲ, ಬಂದಷ್ಟು ಬರಲಿ, ನಿಯತ್ತಾಗಿ ಮಾಡಿಕೊಡೋಣ. ಅವ್ನು ನೆಕ್ಸ್ಟ್ ಫಿಲಮ್ ಇನ್ನೊಂದು ಮಾಡಬೇಕು, ಅವನು ಆ ಭಾವನೆ ಥರ ಬೆಳೆಸ್ಕೊಂಡು ಇದಾಗಲಿ ಅನ್ನೋ ಥರದಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸರ್. ಅದಕ್ಕೆ ಎಸ್ ಕೆ ಪಿಕ್ಚರ್ಸ್ ಅಂತ ಆಫೀಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಕಾಲದಲ್ಲಿ ಆಫ್ತಾ ವಸೂಲ್ ಮಾಡ್ತಾ ಇದ್ರಿ, ಎದುರಿಸ್ತಾ ಇದ್ರಿ ಜನಗಳಿಗೆ. ಎದುರಿಸ್ತಾ ಇರಲಿಲ್ಲ, ಎದುರಿಸಲ್ಲ, ಬರೋ ಬಿಸ್ನೆಸ್ ಬರೋದಲ್ಲ ಈ ಥರದಲ್ಲಿ ಅಂಥದ್ದು ಮಾತ್ರ ಎದುರಿಸೋದಿಲ್ಲ. ಲ್ಯಾಂಡ್ ಡೀಲಿಂಗ್ಸಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದೋ. ಸೊ ಹತ್ತಿರ 2.5-3 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಿ. ಸಿಕ್ಕಾಪಟ್ಟೆ ಮಾಡಿದ್ದೆ. ಸೊ ಅಂಥವ್ರು ಗಾಂಧಿನಗರಕ್ಕೆ ಬಂದಾಗ ಇಲ್ಲಿ ನಡೆಯೋ ಕೆಲವು ಆಟಗಳಿಗೆ ನೀವೇ ದೂರ ಹೋಗ್ತೀರಿ ಅಂದರೆ ನಿಮ್ಮನ್ನು ಕಂಡ್ರೆ ಭಯ ಬೀಳೋವಂಥವ್ರು ಇದ್ದರು. ಸೊ ಸಿನಿಮಾ ಇಂಡಸ್ಟ್ರಿಗೆ ನೀವು ಭಯ ಬೀಳೋಂಗಾಯ್ತಾ? ಭಯ ಬೀಳೋಂಗಾಯ್ತು. ಈ ಫಿಲ್ಮಲ್ಲಿ ಒಂದು ಸ್ವಲ್ಪ ವ್ಯವಹಾರಗಳಿದ್ದಾವೆ. ಈ ಮೂಗ್ ಬಟ್ಸ್ ಹೋಗಿರೋ ಪ್ರೊಡ್ಯೂಸರ್ ಬಂದುಬಿಟ್ರೆ ಅಂಥವ್ರು ಬದುಕೋತಾರೆ ಪ್ರೊಡ್ಯೂಸರ್ಗಳು. ನಮ್ಮಂಥವ್ರು ಬೆಳಗ್ಗೆ ನಾವು ಅಂಥ ಕೆಲಸ ನಾವು ಕಣ್ಣೆತ್ತು ನೋಡೋರಲ್ಲ ನಾವು. ಈ ಥರ ಒಂದು ಗೋಲ್ಮಾಲ್ ಏನೇನೋ ಇದ್ದಾವೆ ಇದರಲ್ಲಿ. ಏನು ಮೂಗ್ ಬಟ್ ಶೋಕಿ ಅಂದರೆ? ಮೂಗ್ ಬಟ್ ಶೋಕಿ ಅಂದರೆ ಗೊತ್ತಲ್ಲ ಸರ್, ನಿಮ್ಗೆ ಗೊತ್ತಿದ್ರೆ ಏನಿರುತ್ತೆ. ಯಾವ ಪ್ರೊಡ್ಯೂಸರ್ಗೆ ಯಾವ ಶೋಕಿ ಇದೆ ನೋಡ್ಕೋತಾರೆ ಅಂತ ಹಿಡಿದು ಕರ್ಕೊಂಡ್ಬರ್ತಾರೆ, ಅವನು ಸಾಯಿಸ್ತಾರೆ. ಅವ್ನು ಇರೋ ಶೋಕಿಗೆ ಕಳೆದ್ಬಿಟ್ಟು ಏನೋ ಮಾಡ್ಕೊಂಡು ನಾಯಿ ಆಗಿ ಹೋಗ್ಬಿಡ್ತಾರೆ ಕೊನೆ ಎಂಡಿಗೆ. ಕೊನೆ ಅವ್ನು ಸಾಯ್ಬೇಕಾದ್ರೆ ಹೆಣ ಎತ್ತೋಗೋಕೆ ಕಾಸಿರಲ್ಲ, ಆ ಲೆವೆಲಿಗೆ ಸಾಯ್ತಾರೆ ಪ್ರೊಡ್ಯೂಸರ್ಗಳು. ಬಂದ್ಬಿಟ್ಟು ಫಿಲ್ಮ್ ಏನು ತಿಳ್ಕೊಳ್ಳದೆ ಬಂದುಬಿಡ್ತಾರೆ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಏನೋ ಆಸೆ ಹೊಡಿಸ್ಕೊಂಡು ಈ ಡೈರೆಕ್ಟ್ ಹೊಸ್ದಾಗಿ ಕಲ್ತಿರ್ತಾರೆ, ಅವ್ರಿಗೇನೋ ಒಂದು ಆಸೆ ಹೊಡಿಸ್ತಾರೆ. ಟಿ ವಿ ರೇಟ್ಸಿಂದ ಇಷ್ಟು ಬರುತ್ತೆ, OTT ಇಂದ ಇಷ್ಟು ಬರುತ್ತೆ, ಹಿಂಗೆ ಬರುತ್ತೆ, ಇಷ್ಟು ಬರುತ್ತೆ, ಅಷ್ಟು ಆಸೆ ಹೊಡಿಸ್ಬಿಟ್ಟು ತಂದು ತಗಲಿಸ್ತಾರೆ. ತಗಲಿಸಿದ್ಮೇಲೆ ಕ್ಲೀನಾಗಿ ಅವ್ನು ಪ್ಯಾಂಟು ಶರ್ಟ್ ಬಿಚ್ಚು ಹುಚ್ಚಾಗಿ ಓಡಾಡ್ಬಿಡ್ಬೇಕು, ಆ ಲೆವೆಲ್ ಮಾಡಿ ಕೊಡ್ತಾರೆ. ಅಷ್ಟೇ ಸರಿ ಇರೋದು ಇದರಲ್ಲಿ, ಇನ್ನೇನೂ ಇಲ್ಲ. ಸೊ ನಿಮಗೂ ಕರ್ಸಿದ್ರೆ ಆ ಥರ ಮುಗ್ಬಿಟ್ನವ್ರು? ಇಲ್ಲ, ನಾವು ಅಂಥದ್ದಕ್ಕೆ ಹೋಗಿಲ್ಲ. ರಾಮಮೂರ್ತಿ ನಂಗೆ ಪರಿಚಯ ಮಾಡ್ತಿದ್ದಲ್ವಾ, ಶಿಲ್ಪಾ ಸೀನ್ ಅಂದರೆ ಅವ್ನಿಗೆ ಒಳ್ಳೆಯ ಹೆಸರಿದೆ. ಉಪೇಂದ್ರ ಎಲ್ಲ ಮಾಡಿದ ಇದು ಅವನು ಜೂನಿಯರ್ ಆರ್ಟಿಸ್ಟ್ ಸಪ್ಲೈ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದವನು. ಅವನಿಗೊಂದು ಇದಿತ್ತು, ಅವನ ಜೊತೆ ಸೇರ್ಕೊಂಡು ಮಾಡೋಣ ಅಂತ ಮಾಡಿದ್ವು. ಸ್ವಲ್ಪ ಅವನ ಜೊತೆಯಲ್ಲಿ ನಮ್ಗೆ ಲಾಸ್ ಆಯಿತು. ಅಲ್ಲ, ಮೂಗ್ಬಚ್ಚೋಕೆ ಯಾವತ್ತೂ ಬರಲಿಲ್ಲ? ಇಲ್ಲ ಬರಲಿಲ್ಲ. ಇಲ್ಲ, ನಿಮ್ಗೆ ಆಫರ್ ಮಾಡಲಿಲ್ಲ ಯಾರು? ನಮಗೆ ಸರ್ ನನ್ನ ಹೆಂಡ್ತಿನೇ ಲಕ್ಷ್ಮೀ ಇದೆಯಲ್ಲ, ಮಹಾಲಕ್ಷ್ಮಿ ಇದ್ದಂಗೆಲ್ಲ ಏನಕ್ಕೆ ಬೇಕಾವೆಲ್ಲ ನನಗೆ ಯಾರು ಆಫರ್ ಮಾಡಲಿಲ್ಲ? ಆಫರ್ ಇಲ್ಲ, ನಮ್ಮ ಹತ್ರ ಆಫರ್ ಮಾಡೋಕ್ಕೆ ಭಯ ಅಲ್ವ ಅವ್ರಿಗೆ, ಯಾರು ಬರ್ತಾರೆ ನಮ್ಮನ್ನು ನೋಡಿದ್ರೆ. ಇರಲಿಲ್ಲ ಅವೆಲ್ಲ. ಸಂಪತ್ನ ಮುಂಚೆ ರೌಡಿ ಅನ್ನೋರು ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಅದಕ್ಕೆ ರಾಜಕೀಯದಲ್ಲಿದ್ದೆ ನಾನು. ಸುಮಾರು ನಾನು ಇದು ಬಸವನಗುಡಿಗೆ MLA ಟಿಕೆಟ್ ಕೇಳಿದೆ. ಆ ಟೈಮಲ್ಲಿ ಈ ಲ್ಯಾಂಡ್ ಡೀಲ್ ಮಾಡ್ತೀನಲ್ಲ, ಅವಾಗ ನಾನು SM ಕೃಷ್ಣನ್ ಜೊತೆ ಆಲ್ಮೋಸ್ಟ್ ಎಲ್ಲ ಲೀಡರ್ಗಳಿಂದ ನಾನು ಚೆನ್ನಾಗಿದ್ದೀನಿ. ನಾನು ಅವಾಗಲೇ ಬಸವನಗುಡಿಗೆ MLA ನಿಂತ್ಕೋಬೇಕಂದ್ಬಿಟ್ಟು ಹೋರಾಟ ಮಾಡಿ ಪಾರ್ಟಿ ಆಫೀಸ್ ಮೇಲೆ ಧರಣಿ ಕೊಡಿಸಿ ವಾರಗಟ್ಟಲೆ ನನಗೆ ಬೇಕಂದ್ಬಿಟ್ಟು ಎಸ್ ಶ್ರೀಕಂಠ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದರು. ಅಲ್ಲಿ KM ನಾಗರಾಜ್ ಬಲವಾಗಿರೋ ಅಂಥ ಲೀಡ್ರು. ನಾನು ಅವಾಗ ಕೌನ್ಸಿಲರ್ಗೆ ಆಸೆ ಪಡಬೇಕಾಯ್ತು, ಒಂದೇ ಸಿ MLAಗೆ ಆಸೆ ಪಟ್ಟು ಹೋಗಿ ಸುಮಾರು ಕೇಳ್ಕೊಂಡೆ. ಅದರಲ್ಲೂ ಏನೂ ಮಾಡೋಕ್ಕಾಗಲ್ಲ ಸರ್. ಈಗ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಬರ್ತಾ ಇದ್ದೀನಿ. ಹೌದು, ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಪ್ರೊಡಕ್ಷನ್ ಮಾಡ್ತೀನಿ. ನನ್ನ ಮಗನ ಈ ವರ್ಷ ಲಾಂಚ್ ಮಾಡ್ತೀನಿ, ಬಿಡಲ್ಲ, ತರ್ತೀನಿ ಅವನು. ಅದಕ್ಕೋಸ್ಕರ ಚಿಕ್ಕ ಹುಡುಗನಿಂದ ಅವನಿಗೆ ನಾನು ಟ್ರೈನ್ ಅಪ್ ಮಾಡ್ಕೊಂಡು ಬಂದಿದ್ದೆ ನಾನು. ರಾಹುಲ್ ಅಂತ ನನ್ನ ಮಗನ ಹೆಸರು. ಈ ವರ್ಷ ಲಾಂಚ್ ಮಾಡ್ತೀನಿ ಎಂಡಲ್ಲಿ. ಎಷ್ಟು ವರ್ಷ ಮಗನಿಗೆ? ಮಗನಿಗೆ ಇವಾಗ 31. ಸೊ ಹೀರಾಗಿ ಕರ್ಕೊಂಡ್ಬರ್ತೀನಿ. ಚೆನ್ನಾಗಿ ಚೈಲ್ಡ್ ಹೀರಾಗಿ ಮಾಡಿಸಿದ್ದೀನಿ, ಚೆನ್ನಾಗಿ ಮಾಡಿದ್ದಾನೆ. ಬಟ್ ಎಲ್ಲ ರೆಡಿ ಮಾಡಿದೆ. ಸ್ವಲ್ಪ ಹುಡುಗಿರ್ ಚೌಕಿಗೆ ಬಿದ್ದುಬಿಟ್ಟ ಅವನು, ನನ್ನ ಮಗ. ಅಲ್ಲಿ UBCTಗೆ ಬಿದ್ದು ಭಾಳ ಚೆನ್ನಾಗಿದೆ, ಒಳ್ಳೆ ಡ್ಯಾನ್ಸರ್. ಇದು ಅವನಿಗೆ ಜಿಮ್ನಾಸ್ಟಿಕ್ಕು, ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲಿಸಿದ್ದೆ. ಫಿಲಮ್ಗೆ ಏನೇನು ಬೇಕು ಅದೆಲ್ಲ ನಾನು ಟ್ರೈನ್ ಅಪ್ ಮಾಡಿ ಇಟ್ಟಿದ್ದೆ. ಅವನು ಸ್ವಲ್ಪ ನಾನು ಈ ಕ್ಲಬ್ ಬಗ್ಗೆ ಇಂಟ್ರೆಸ್ಟ್ ಆಗಿ ಅವನ ಬಗ್ಗೆ ಗಮನ ಲೈಟಾಗಿ ಕಮ್ಮಿ ಮಾಡ್ಕೊಂಡಿದ್ದಕ್ಕೆ ಅವನು UBCT ನಲ್ಪಾಡ್ ಗ್ಯಾಂಗ್ ಬಿದ್ದ. ನಲ್ಪಾಡ್ ಗ್ಯಾಂಗ್ ಬಿದ್ದ ಅಲ್ಲಿ UBCTನಲ್ಲಿ ಸ್ವಲ್ಪ ಹುಡುಗಿರು ಜಾಸ್ತಿ ಅಲ್ಲಿ. ಬಟ್ ಇವನು ಬೇರೆ ಒಳ್ಳೆ ಸ್ಮಾರ್ಟ್ ಆಗವನೆ, ತುಂಬ ಚೆನ್ನಾಗಿದ್ದಾನೆ. ಅದರಿಂದ ಇದಾಗಿ ಎಲ್ಲ ಕಾಂಟ್ರವರ್ಸಿಯಾಗಿ ಲವ್ ಕೇಸ್ ಎಲ್ಲ ಆಗಿ ಭಾಳ ಪ್ರಾಬ್ಲಮ್ ಅನುಭವಿಸ್ತಾ. ಏನೇನಾಯಿತು ಲವ್ ಕೇಸ್ ಅಂದರೆ? ಮಗನ ಲವ್ ಕೇಸ್ ಅಂದರೆ ಲವ್ ಮಾಡಿದೆ. ಅವರು ಇನ್ನೂ ಅವ್ರಿಗೆ ಏಜ್ ಆಗಿಲ್ವೇನೋ, ಅವ್ರು ಹೋಗ್ಬಿಟ್ಟಿದ್ರು. ಅವರಪ್ಪ ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಕೇಸೆಲ್ಲ ಆಗಿ UBCT ನಲ್ಪಾಡ್ ಗ್ಯಾಂಗ್ ಬಿದ್ದ. ನಲ್ಪಾಡ್ ಗ್ಯಾಂಗ್ ಬಿದ್ದ ಅಲ್ಲಿ ಸ್ವಲ್ಪ ಒಳ್ಳೆ ಡ್ಯಾನ್ಸರ್, ಇನ್ನೂ ಒಳ್ಳೆ ಇದು ಫಿಸಿಕಲಾಗಿ ಚೆನ್ನಾಗಿದ್ದಾನೆ. ಅಲ್ಲಿ ಹುಡುಗಿರೆಲ್ಲ ಲಿಂಕ್ಗಳು ಜಾಸ್ತಿ ಫ್ರೆಂಡ್ ಆಯಿತು. ಅವರವರೇ ಗಲಾಟೆಗಳು, ನನ್ನ ಲವರ್ಸ್ ಟಿ ವಿಲೆಲ್ಲ ಬಂತಲ್ಲ, TV 9 ಇದರಲ್ಲಿಲ್ಲ, ಇವು ನನ್ನ ಲವರ್ ಅಂದ್ಕೊಂಡು ಅದೆಲ್ಲ ಗಲಾಟೆಗಳಾಗಿ. ಮಗನೇನಾ? ನನ್ನ ಮಗನೇ ರಾಹುಲ್.
ಅವನೇನೆ. ಆಗಿದೆಲ್ಲ ಆದಮೇಲೆ ಅದ್ರಲ್ಲಿ ಒಂದು ಹುಡುಗಿನ ಶೆಟ್ಟಿ ಹುಡುಗಿನ ಲವ್ ಮಾಡಿದ್ದ, ಶೆಟ್ಟಿ ಹುಡುಗಿನ. ಸರಿ ಅವ್ರಿಗೂ ಅವ್ರ ಅಪ್ಪ ಅಮ್ಮಗೆ ಇದಿರಲಿಲ್ಲ, ಇವ್ರಿಗೆ ಹೋಗಿ ಕರ್ಕೊಂಡು ಹೋಗ್ಬಿಟ್ಟಿದೆ. ಕಂಪ್ಲೇಂಟ್ ಆಗಿ ಕೇಸೆಲ್ಲ ಆಯ್ತದು, ಕೇಸೆಲ್ಲ ಆಯಿತು, ನಡೀತಾ ಇದೆ ಕೇಸ್ ಅದು. ಇವಾಗ ಅವಳಿಗೆ ಮದುವೆ ಆಗಿ ಮಗು ಎಲ್ಲ ಆಗಿದೆ, ಡ್ರಾಪ್ ಆಗಿದೆ ಇವಾಗ. ಈಗ ಮಗ ಅದನ್ನೆಲ್ಲ ದೂರ ಬಂದ. ಇವಾಗೆಲ್ಲ ಬಿಟ್ಟು ದೂರ ಇದ್ದಾನೆ. ಆದ್ರೂ ಇವನು ದೂರ ಇದ್ರೆ ಹುಡುಗಿರುಗಳು ಬಿಡಲ್ಲ ಮುಂಡೆಯವರು. ಏನು ಮಾಡೋದು ಲೆಕ್ಕಾಚಾರ. ಈ ವರ್ಷ ಲಾಂಚ್ ಮಾಡ್ತಾಯಿದ್ದೀನಿ ನಾನು. ಡಿಸ್ಕೋ ಫೈಟರ್ ಅಂತ ಟೈಟ್ಲ್ ಅವಲೇ ರಿಜಿಸ್ಟರ್ ಮಾಡ್ತಿದ್ದೆ, ಆ ರೇಂಜಲ್ಲೇ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಗ ಈಗಲೂ ಯೂನಿವರ್ಸಿಟಿಗೆ ಹೋಗೋದು? ಇವಾಗ ಹೋಗ್ತಾನೆ, ಇವಾಗ ಅವನ್ನ ಶೇರ್ ಮಾರ್ಕೆಟಿಂಗಲ್ಲಿದ್ದಾನೆ. ಹಂಗೊಂದು ಸಂದೇಶ್ ನಾಗರಾಜು ಕರಿ ನಿನ್ನ ಮಗನ ಹಾಕೊಂಡು ಮಾಡ್ತೀನಿ ನೋಡಿದ್ರು. ಸಂದೇಶ್ ನಾಗರಾಜ್ ಸ್ಟೆಂಟು ಆ್ಯಕ್ಟಿಂಗ್ ಫೈಟ್ ಗೀಟೆಲ್ಲ ತುಂಬ ಸಂತೋಷಪಟ್ಟು ಕರಿಯಪ್ಪ ಮಾಡ್ತೀನಿ ಹೋಗು. ನನಗೆ ಇದರಲ್ಲಿ ಒಂದು 20 ಕೋಟಿ ಹೋಯ್ತು. ದರ್ಶನ್ ಒಂದು ಮಾಡಿದರು ಆ ಟೈಮಲ್ಲಿ, ದರ್ಶನ್ ಫಿಲ್ಮ್ ಮಾಡಿದರು, ಲಾಸ್ ಆಯಿತು. ಒಂದು ಮೀಡಿಯಮ್ ಬಜೆಟ್ ಒಂದು 2-3 ಮಾಡೋಣ ಅಂತ ಹೇಳಿದರು. ಆಯ್ತಣ್ಣ ಮಾಡೋಣ ಬಿಡಿ ಕಸ್ತೀನಿ ಅಂದೆ. ಇವನು ಮಾಡಲ್ಲ ಅಂದ್ಬಿಟ್ಟ. ನಾನು ಸ್ವಂತ ಓನ್ ಬ್ಯಾನರಲ್ಲೇ ಮಾಡ್ತೀನಿ, ನನ್ನ ದುಡ್ಡಲ್ಲೇ ಮಾಡ್ತೀನಿ, ನಾನು ಯಾರು ಬ್ಯಾನರಲ್ಲಿ ಮಾಡಲ್ಲ ಅಂತ ಅಹಂಕಾರ. ಅದಕ್ಕೆ ಸುಮ್ಮನೆ ಹಂಗೆ ಪೆಂಡಿಂಗ್ ಆಗಿ ಇಲ್ಲಿಯವ್ರು ಎಳ್ಕೊಂಬಂತು. ಇವಾಗ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಈ ವರ್ಷದಲ್ಲಿ ಲಾಂಚ್ ಮಾಡ್ತೀನಿ. ನಾನು ನಗರ ರಿಲೀಸ್ ಮಾಡ್ತೀನಿ, ಇದು ಮಾಡ್ತೀನಿ. ಅರ್ಜುನ್ಗೂ ಪಾಪ ಅವನಿಗೂ ಲೇಟ್ ಆಗೋಯ್ತು ಇದು ಬಂದು, ಅವನಿಗೂ ಇದಾಯ್ತು. ಇದರಿಂದ ಒಳ್ಳೇದಾಗಲಿ ಮಾಡ್ತೀನಿ. ಮಗನ್ನ ಹೀರೋ ಮಾಡಬೇಕು ಅಂದ್ರೆ ಅಪ್ಪನ ಆಸೆನೋ ಅಮ್ಮನ ಆಸೆನೋ? ನಿಮ್ಮ ಮನೆಯವ್ರದ್ದು? ಅಪ್ಪನ ಆಸೆ. ಮನೆಯವರು? ನಮ್ಮ ಮಗ ಬೇಡ, ಮದುವೆ ಆಗಿ ಏನೋ ನಮ್ಗಿರೋದ್ರಲ್ಲಿ ಚೆನ್ನಾಗಿರೋ ಸಾಕು, ಅವ್ನ ಜೊತೆ ನಮ್ಮ ಜೊತೆ ಕಣ್ಮುಂದೆ ಇರೋ ಸಾಕು, ಇನ್ನೇನು ಬೇಡ ಅನ್ನೋದು. ಯಾಕೆ ನಿಮ್ಮನ್ನೇ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಬೇಡ ಅಂದವರು ಮಗನ್ನ ಹೀರೋ ಆಗಿ ಮಾಡಕ್ಕೆ ಒಪ್ತಾರ? ಒಂದು ಸೆಲೆಬ್ರಿಟಿ ಪರ್ಸನ್ ಮಾಡಬೇಕು ಇವನ್ನ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೀರೋ ಮಾಡಿಸ್ತಾಯಿದ್ದೀನಿ. JDSಗೆ ಮೆಂಬರ್ ಮಾಡಿಸಿದ್ದೀನಿ. ಮೆಂಬರ್ ಮಾಡಿ JDSಲ್ಲಿ ಅವ್ನು ಪೋಸ್ಟ್ ಅನೌನ್ಸ್ ಮಾಡಿಸ್ತಾಯಿದ್ದೀನಿ ಸ್ಟೇಟ್ಗೆ. ಕಾಂಗ್ರೆಸ್ ಯೂತಲ್ಲಿ JDS ಅಲ್ಲಿ. ಬಟ್ ನಲ್ಪಾಡು ಬಂದು ಕಾಂಗ್ರೆಸ್ಸು. ನಲ್ಪಾಡು ಕಾಂಗ್ರೆಸ್ಸು. ನಾವು ಕುಮಾರಸ್ವಾಮಿಗೆ ತುಂಬ ಆತ್ಮೀಯವಾಗಿದ್ದೀವಿ, ಅದಕ್ಕೆ ನಾನು JDSಗೆ ಅಲ್ಲ, ನೀವು JDS ಇರ್ಬೋದು, ಅವನು JDSಗೆ ಇಷ್ಟಪಟ್ಟವನೇ. ಯಾಕೆಂದರೆ ಅವನಿಗೆ ನಿಖಿಲ್ ಕಂಡ್ರೆ ಭಾಳ ಪ್ರೀತಿ. ನಿಖಿಲ್ ಕಂಡ್ರೆ ಭಾಳ ಪ್ರೀತಿ ಅವನಿಗೆ. ಅದಕ್ಕೆ ನಿಖಿಲ್ ಜೊತೆಯಲ್ಲಿ ಅವನು ಒಂದು ಸ್ಟೇಟ್ ಯೂತಲ್ಲಿ ಒಂದು ಅನೌನ್ಸ್ ಮಾಡಿಸಿ ರೆಡಿ ಮಾಡ್ತೀನಿ ಸರ್. ವಿತ್ ರಾಜಕೀಯ ಫಿಲ್ಮ್ ಲ್ಯಾಂಡ್ ಎಲ್ಲರಲ್ಲೇ ರೆಡಿ ಮಾಡ್ತೀನಿ ಅವನಿಗೆ. ಈಗ ಕ್ಲಬ್ ಬಗ್ಗೆ ಬನ್ನಿ. ಮಾಡಬೇಕು ಅಂತಿರೋ ಕ್ಲಬ್ಬು ಏನದು? ಗಾಂಧಿನಗರದಲ್ಲಿ ಹಲವಾರು ಕ್ಲಬ್ಗಳಿವೆ. ಹೌದು, ಅಲ್ಲ ಗಾಂಧಿನಗರದಲ್ಲಿ ಬಂದು 40 ಕ್ಲಬ್ ಇತ್ತು ಅವಾಗ. ಆಗಿನ ಕಾಲದಲ್ಲಿ ಮೆಜೆಸ್ಟಿಕ್ ಸರ್ಕಲಲ್ಲಿ 40 ಕ್ಲಬ್ಗಳಿದೆ. ಅವೆಲ್ಲ ಕಮರ್ಷಿಯಲ್ ಕ್ಲಬ್ಬು. ನಾನು ಮಾಡಿದ್ದು ಮೆಂಬರ್ಸ್ ಕ್ಲಬ್ ಅಂತಲೇ ಮಾಡಿದ್ದೀನಿ. ಗಾಂಧಿನಗರ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದು. ಅವಲೇ ಸಾಂಗ್ಲಿಯನವ್ರನ್ನ ಕರ್ಕೊಂಬಂದು ನಾನು ಇನಾಗ್ರೇಷನ್ ಮಾಡಿಸಿದ್ದನ್ನು ಮಾಡಿಸಿ, ಅವಾಗೆಲ್ಲ ನಮ್ಮ ಫಿಲ್ಮ್ಗೆ ಸಂಬಂಧಪಟ್ಟವ್ರೆ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋರು. ಸ್ವಲ್ಪ ದಿನ ಕರೋನಾ ಬಂದ ಕ್ಲೋಸ್ ಮಾಡಿ ಅಂತ ಹೇಳಿದರು. ಆ ಟೈಮಲ್ಲಿ ಸ್ವಲ್ಪ ದಿನ ಕ್ಲೋಸ್ ಮಾಡಿದೆ, ತಿರ್ಗಿ ಓಪನ್ ಮಾಡೋಕ್ಕಾಗಲಿಲ್ಲ. ಆಗ ಯಾಕಂದ್ರೆ ಇಲ್ಲೆಲ್ಲ ಪರ್ಮಿಷನ್ ಕೊಟ್ಟಿರಲಿಲ್ಲ, ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ದಿನ ಬಾಡಿಗೆ ಜಾಸ್ತಿ ಇರೋದ್ರಿಂದ ನಮ್ಮ ಫ್ರೆಂಡ್ಗೆ ಹೋಟ್ಲಿಗೆ ಕೊಟ್ಟಿದ್ದೆ. ಪ್ರೇಮ್ ಸಿಂಗ್ ಅಂದ್ಬಿಟ್ಟು ಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಅವರು, ರಾಜ್ಪೂತ್ ಸಂಘದ ಪ್ರೆಸಿಡೆಂಟ್ ಅವರು, ಅವ್ರಿಗೆ ಕೊಟ್ಟಿದ್ದೆ. ಪ್ರೇಮ್ ಸಿಂಗ್ ನಾನು ಚೆಡ್ಡಿ ದೋಸ್ತು. ಪಾಪ ಅವ್ರಿಗೂ ಲಾಸ್ ಆಯಿತು, ಮಾಡಿದ್ರು, ಆಗಲಿಲ್ಲ. ತಿರ್ಗಿ ಅದಕ್ಕೆ ಬೇಡ ಅಂತ ನಮಗೆ ಗಾಂಧಿನಗರದ ಬಂದು ನಾವು ಇನ್ನೊಬ್ಬರು ಆಫೀಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾವು ಪ್ರೊಡ್ಯೂಸರಾಗಿ 10 ಜನಕ್ಕೆ ಅನ್ನ ಹಾಕಿರೋರು, ನಾವು ಇನ್ನೊಬ್ಬರು ಆಫೀಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕಾಗುತ್ತಾ? ಆ ಭವನಕ್ಕೆ ಬೇಡ ಅಂದ್ಬಿಟ್ಟು ನಮ್ಮ ಜಾಗದಲ್ಲೇ ಒಂದು ಆಫೀಸು, ಡಿಸ್ಟ್ರಿಬ್ಯೂಷನ್ನು, ನಮ್ಮ ಲ್ಯಾಂಡ್ ಡೀಲಿಂಗ್ ಇದ್ದೇ ಇರ್ತದೆ ಮಾಮೂಲಿ. ಅದು ಮಾಡಿಕೊಂಡು ಹಿಂದೆಗಡೆ ಒಂದು 1600 ಸ್ಕ್ವೇರ್ ಫೀಟ್ ಜಾಗ ಇದೆ. ಅದನ್ನು ನಮ್ಮ ಫಿಲ್ಮ್ ಸಂಬಂಧಪಟ್ಟವ್ರನ್ನ ಮಾಡಿಕೊಂಡು ಟೈಮ್ ಪಾಸಿಂಗೋಸ್ಕರ ಒಂದು ಸಿನಿಟ್ ಕಲ್ಚರಲ್ ಅಸೋಸಿಯೇಷನ್ ಅಂದ್ಬಿಟ್ಟು ಮಾಡಿದ್ದೀನಿ. ಸಿಂಪಲ್ ಒಂದು 2000 ರೂಪಾಯಿ ಮೆಂಬರ್ಶಿಪ್ ಕೊಡ್ತಾಯಿದ್ದೀನಿ. ಅವ್ರಿಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ, ನಮಗೂ ಬಿಸ್ನೆಸ್ ಆಗ್ತದೆ, ನಮಗೂ ಡಿಸ್ಟ್ರಿಬ್ಯೂಷನ್ ಜೊತೆಗೆ ನಮ್ಮ ವ್ಯವಹಾರ ಆ್ಯಕ್ಟಿವಿಟೀಸ್ಗೆ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸರ್. ಇಟ್ಕೊಂಡು ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 2 ತಿಂಗಳಲ್ಲಿ ಓಪನ್ ಮಾಡ್ತೀನಿ ಇನಾಗ್ರೇಷನ್ನು. ಜೈಮಲ ಅವನ್ನೆಲ್ಲ ಕರೆಸಿ, ಕಲಾವಿದನ್ನು ಕರೆಸಿ ಎಲ್ಲರನ್ನೂ ಕರೆಸಿ ಮಾಡ್ತಾಯಿದ್ದೀನಿ ಸರ್. ಬಟ್ ಈ ಕ್ಲಬ್ಬು ಬರೀ ಸಿನಿಮಾದವ್ರಿಗೆ ಮಾತ್ರನಾ? ಸಿನಿಮಾದವ್ರಿಗೆ ಮಾತ್ರ, ಬೇರೆಯವ್ರಿಗಿಲ್ಲ. ಬೇರೆಯವ್ರು ಅಂದರೆ ಒಂದು 2 ವರ್ಷಕ್ಕೆ ಮೆಂಬರ್ಶಿಪ್ ತೊಗೋತೀನಿ, ಒಂದು 20 ಜನಕ್ಕೆ. 20 ಜನಕ್ಕೆ ರೆವಿನ್ಯೂ ಬೇಕಲ್ಲ, ಬಾಡಿಗೆ ಕಟ್ಟಾಗಿ ಅದಕ್ಕೆಲ್ಲ ಆಗಬೇಕಲ್ವಾ. ಯಾಕಂದರೆ ಇಲ್ಲಿ ಊಟ ಫ್ರೀ ಕೊಡ್ತೀವಿ, ತಿಂಡಿ ಫ್ರೀ ಎಲ್ಲ ಇರ್ತದೆ. ಬಟ್ಟನಿಗೆ ಹುಡುಗರ ಸಂಬಳ ಎಲ್ಲ ಮೇಂಟೈನ್ ಆಗಬೇಕು. ಅದಕ್ಕೋಸ್ಕರ ಹೊರಗಡೆ ಒಂದು 20 ಜನ ತೊಗೊಳ್ತೀನಿ. 2 ವರ್ಷದ ಮೆಂಬರ್ಶಿಪ್ ಥರ. ಅವ್ರಿಗೆ 2000 ರೂಪಾಯಿ ಮೆಂಬರ್ಶಿಪ್ಪು. ಬೇರೆಯವ್ರಿಗೆಲ್ಲ ನಮ್ಮ ಫಿಲಮ್ ಅವ್ರಿಗೆಲ್ಲ 5000 ರೂಪಾಯಿ ಮಾಡಿದ್ದೀನಿ. 5000? 5000 ಮೆಂಬರ್ಶಿಪ್ಪು ಲೈಫ್ ಟೈಮ್. ಅದು ನಂಗೆ ತುಂಬ ಕ್ಲೋಸ್ ಇರೋ ಫ್ರೆಂಡ್ ಹತ್ರ ದುಡ್ಡು ತೊಗೊಳ್ಳಲ್ಲ.
ಇದು ಏನು ಇಲ್ಲಿ ಯಾವ ಆಟ ನಡೆಯೋದು? ಇಲ್ಲಿ ಬಂದು ಸಿಂಡಿಕೇಟ್ ಟೈಮ್ ಪಾಸಿಂಗೆ, ಸಿಂಡಿಕೇಟ್ ಮಾತ್ರ. ಸ್ಟ್ರೈಕ್ಸ್ ಗೀಕ್ಸ್ ಕಮರ್ಷಿಯಲ್ ಥರ ಇಲ್ಲಿ ಮಾಡಲ್ಲ. ಇಲ್ಲಿ ಏನಿದ್ರು ಬಂದರೆ ಟೈಮ್ ಪಾಸಿಂಗ್ ಆಗಬೇಕು. ಬಂದವ್ರಿಗೆ ಒಂದು 2 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಫಿಲ್ಮ್ ಕಾನ್ಸೆಪ್ಟ್ಗಳು ಮಾತಾಡಿಕೊಂಡು ಹೋಗೋ ಥರದಲ್ಲಿ ಆ ಥರದಲ್ಲಿ ಮಾಡ್ತಾಯಿದ್ದೀನಿ ಸರ್. ಪರ್ಮಿಷನ್ ಎಲ್ಲ ಇದೆಯಲ್ಲ ಇದಕ್ಕೆ? ಹಾಂ, ಲೈಸೆನ್ಸ್ ತೊಗೊಂಡಿದ್ದೀನಿ. ಲೈಸೆನ್ಸ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿದ್ದೀನಿ. ಡ್ರಿಂಕ್ಸ್ಗೆ ಹೊರಗಡೆ ತರ್ಕೊಂಡು ಅವ್ರು ಯಾರು ಬೇಕೋ ಅವ್ರು ಕುಡ್ಕೊಬೋದು, ತಿನ್ಕೊಬೋದು, ಆ ಥರ ಮಾಡಿದ್ದೀವಿ. ಡ್ರಿಂಕ್ಸ್ ಇಲ್ಲ, ಡ್ರಿಂಕ್ಸ್ಗೆ ಜಾಗ ಬೇಕು ಇನ್ನು. ಅದಕ್ಕೆ ಇಲ್ಲೊಂದು ಸೈಟ್ ಇದೆ, ಇಲ್ಲೊಂದು CS ಸೈಟು, ಅದು ಮಾತಾಡ್ತಾ ಇದ್ದೀನಿ. ಒಂದು 8-10 ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ. ಅದನ್ನು ತೊಗೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ಲೈಸೆನ್ಸಿಂದನೇ ಇದು ಮಾಡಿಕೊಂಡು ಮಾಡೋಣ ಅಂತ, ಅವಾಗ ದೊಡ್ಡದಾಗಿ ಮಾಡೋಣ ಅಂತ. ಅವಾಗ ಯಾವಾಗ ಸ್ಟಾರ್ಟ್ ಇದು? ಯಾವುದು ಕ್ಲಬ್ಬು? ಕ್ಲಬ್ ಇನ್ನು 2 ಮಂತ್ಸಲ್ಲಿ ಸ್ಟಾರ್ಟ್ ಆಗ್ತದೆ. ಎಲ್ಲ ರಿನ್ಯೂವಲ್ ಆಗ್ತಾಯಿದೆ. ಸ್ವಲ್ಪ AC ಎಲ್ಲ ಮಾಡಿಸಿ, ಸ್ವಲ್ಪ ಇವಾಗೆಲ್ಲ ವೆಸ್ಟರ್ನ್ ಇದು ಬೇಕಲ್ಲ, ಇದಾಗಿ ಕುಂತ್ಕೊಳ್ಳೋಕ್ಕಲ್ಲ ವಯಸ್ಸಾದವ್ರಿಗೆ, ಅದೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ AC ಇದು? ಕಂಪ್ಲೀಟ್ AC ಇರ್ತದೆ. ಆಮೇಲೆ ಒಳಗಡೆ ಬಂದರೆ ಖುಷಿಯಾಗೋ 2 ಅವರ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ಥರ ಇರಬೇಕು, ಜಾಲಿಗೆ. ಆ ಥರ ಮಾಡ್ತಾಯಿದ್ದೀನಿ. ಮೆಂಬರ್ಸ್ ಥರ ಯಾರೇ ಮೆಂಬರ್ ಬಂದರೂ ಅಲ್ಲಿ ಸೈನ್ ಮಾಡಿಬಿಟ್ಟು ಅವ್ರ ನಂಬರ್ ಬರೆದ್ಬಿಟ್ಟು ಹೋಗಬೇಕು. ಆ ಥರ ಫ್ರಂಟಲ್ಲಿ ಇಟ್ಟಿರ್ತೀನಿ. ಎಲ್ಲ ಸೈನ್ ಮಾಡಿ ಇಟ್ಬಿಟ್ಟು ಹೋಗ್ತಾರೆ. ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ತೊಗೊಳ್ತೀನಿ, ಇದ್ರಲ್ಲಿ ತೊಗೊಳ್ಳಲ್ಲ. ಸೊ ಯಾರಂದ್ರೆ ಗೆಸ್ಟ್ಗಳು ಬಂದು ಆಡೋಕ್ಕಾಗಲ್ಲ? ಗೆಸ್ಟ್ ಬಂದರೂ ಆಡ್ಸಲ್ಲ. ಗೆಸ್ಟ್ ಬಂದು ಆಡ್ ಸಾಕು. ಜಾಸ್ತಿ ಟೇಬಲ್ ಇಲ್ವಲ್ಲ ಸರ್, ಇರೋದಲ್ಲಿ 3 ಟೇಬಲ್ 4 ಟೇಬಲ್. ಜಾಸ್ತಿ ಕಮರ್ಷಿಯಲ್ ಥರ 20 ಟೇಬಲ್ 50 ಟೇಬಲ್ ಆ ಥರ ಏನೂ ಇಲ್ಲ. ಇಲ್ಲಿ ಒನ್ಲಿ 3 4 ಟೇಬಲ್ ಇರುತ್ತೆ ಅಷ್ಟೇ. ಅದರಿಂದ ಜಾಗ ಸಾಕಾಗಲ್ಲ. ಇರೋರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀವಿ. ಸೊ ಮುಂಚೆ ಎಲ್ಲ ನಿಮಗೆ ಕ್ಲಬ್ಗಳು ಮಾಡಿ ಮಾಡಿ ಅಭ್ಯಾಸ ಆಗಿ ಎಲ್ಲ ಮಾರಿ ಬಿಟ್ಟುಬಿಟ್ಟಿದ್ದೀರಿ, ಕೊಟ್ಬಿಟ್ಟಿದ್ದೀರಿ. ಇದೊಂದು ಕ್ಲಬ್ ಮಾತ್ರ ಉಳಿಸ್ಕೊಂಡಿದ್ದೀರಾ? ಹೌದು, ಇದು ಒಂದೇ ಉಳಿಸ್ಕೊಂಡಿರೋದು. 15 ಕ್ಲಬ್ ಇದ್ದ ಜಾಗ ವ್ಯಕ್ತಿ ನೀವು? ಹೌದು. ಎಲ್ಲ ಕೊಟ್ಬೇಕು. ಯಾಕೆಂದರೆ ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಕ್ಲಬ್ ಇಡೋದು ದೊಡ್ಡದಲ್ಲ. ಕಮರ್ಷಿಯಲ್ ಆಗಿ ಇಟ್ಟರೆ ಅಲ್ಲೊಬ್ಬ ಕಳ್ಳ, ಚೈನ್ ಪ್ಯಾಕೆಟು, ಕಳ್ಳರು ಎಲ್ಲರೂ ಬರ್ತಾರೆ. ಪ್ರತಿಯೊಬ್ಬರು ಜನನೂ ಬರ್ತಾರೆ. ಅಲ್ಲಿ ಸರಿಯಾಗಿ ಮೇಂಟೈನ್ ಮಾಡೋದು ಇಲ್ಲ ಅಂದಾಗ ಗಲಾಟೆಗಳಾಗ್ತವೆ. ಅಲ್ಲಿ ನಾವು ಹೋಗಲೇಬೇಕು. ಅಲ್ಲಿ ಕೆಲಸ ಮಾಡೋರು ಯಾರು ಪಾಪ ಫೇಸ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಾವು ಫಿಲ್ಮ್ ಲೈನಲ್ಲಿ ಇರ್ತೀವಿ, ಇದು ಇರ್ತೀವಿ. ಅದಕ್ಕೆ ಅದೆಲ್ಲ ಬೇಡ ಅಂತ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟಿದ್ದೀನಿ. ಸಾಕು, ನಮಗಿರೋದಕ್ಕೆ ಒಂದು ಜಾಗ ಇದೆ. ನಮಗೆ ಟೈಮ್ ಪಾಸಿಂಗು, ನಮಗೂ ಟೈಮ್ ಪಾಸ್ ಆಗ್ತದೆ. ಸಾಕು, ಪರ್ಫೆಕ್ಟಾಗಿದೆ ನಮಗೆ ಇವಾಗ ಗಾಂಧಿನಗರದಲ್ಲಿ. ಸೊ ಇಸ್ಪೀಟಲ್ಲೇ ಸಂಪಾದನೆ, ಸಿನಿಮಾದಲ್ಲಿ ಕಳೆದಿದ್ದು ಮತ್ತೆ ಇಸ್ಪೀಟ್ನಲ್ಲೇ ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ? ಇಸ್ಪೀಟಲ್ಲಿ ಸಂಪಾದನೆ ಬರಲ್ಲ. ಈ ಮಾಡೋದ್ರಲ್ಲಿ ಸಂಪಾದನೆ ಇರಲ್ಲ. ನಮಗೆ ಲಾಸ್ ಇದರಿಂದ. ಯಾಕೆ ಲಾಸ್ ಅಂದರೆ ಬಾಡಿಗೆ ಕಟ್ಟಬೇಕು. ತಿಂಗಳಿಗೆ 65 ಸಾವಿರ ಬಾಡಿಗೆ ಕಟ್ಟಬೇಕು. ಹುಡುಗರ ಸಂಬಳ ಎಲ್ಲ ಲಕ್ಷಾಂತರ ರೂಪಾಯಿ ಬರ್ತದೆ. ಅಲ್ಲಿ ಸಿಂಡಿಕೇಟ್ 3 ಟೇಬಲ್ 4 ಟೇಬಲ್ ಇಟ್ಕೊಂಡು ಏನು ಸಂಪಾದನೆ ಮಾಡೋಕ್ಕಾಗುತ್ತೆ? ಏನೋ ಒಂದು 25-30 ಟೇಬಲ್ ಇದ್ದರೆ ಮಾಡ್ಬೋದು. ಇಲ್ಲದೆ 3 ಟೇಬಲ್ 4 ಟೇಬಲ್ ಏನು ಸಂಪಾದನೆ ಮಾಡೋಕ್ಕಾಗುತ್ತೆ? ಅಲ್ಲಿ ಬಾಡಿಗೆಗೆ, ಹುಡುಗರ ಸಂಬಳ ಊಟ ತಿಂಡಿ ಎಲ್ಲ ಆಗುತ್ತೆ. ನಮ್ಮ ಟೈಮ್ ನಮಗೇನಪ್ಪ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಯಾವುದೋ ಒಂದಲ್ಲ ಒಂದು ಮಾಡ್ತೀವಿ. ಇವತ್ತು ತೆಲುಗಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಪ್ರಾಪರ್ಟಿ ಮಾರಿದ್ದೀನಿ. ಅದು ಒಳ್ಳೆ ದುಡ್ಡು ಬರ್ತದೆ. ಇವಾಗ ಎಂಟ್ರಿ ಆಗ್ತೀನಿ. ಲಾಸ್ ಮಾಡ್ಕೊಂಡು ಕ್ಲಬ್ ಮಾಡೋಂಥ ಲಾಸ್ ಏನಾಗಲ್ಲ, ಅಲ್ಲಿಗಲ್ಲಿಗೆ ಆಗ್ತದೆ. ಕ್ಲಬ್ಬನ್ನು ನಂಗೆ ತಾಯಿ ಸಮಾನ. ಅದು ಒಂದು ಇರಲೇಬೇಕು ನಮ್ಗೆ. ಇದಕ್ಕೆ ತಾಯಿ ಸಮಾನ ಅಂತ ಉದ್ಧಾರ ಆಗಿದ್ದೀನಲ್ಲ. ಅದರಿಂದ ಸುಮಾರು ಕ್ಲಬ್ ಮಾಡಿದ್ನಲ್ಲ, ಅವಾಗೆಲ್ಲ ಒಳ್ಳೆ ದುಡ್ಡು ಮಾಡಿದ್ದೀನಲ್ಲ, ಉದ್ಧಾರ ಆಗಿದ್ದೀನಿ. ಉದ್ಧಾರ ಆದಮೇಲೆ ತಾಯಿ ಸಮಾನ ಅಂತಾನೆ ಅದೆಲ್ಲ. ನಾನು ಫಿಲಮ್ಗಿಂತ ಕ್ಲಬ್ಬಲ್ಲಿ ಲ್ಯಾಂಡ್ ಡೀಲಿಂಗಲ್ಲೇ ದುಡ್ಡು ಮಾಡಿದ್ದು. ಅದೇ ನನಗೆ ತಾಯಿ ಸಮಾನಗಳು. ನಾನು ಫಿಲಮ್ ಲೈನಿಗೆ ಬಂದು ಕಳ್ಕೊಂಡಿದ್ದೀನಿ. ಬಟ್ ಕಳ್ಕೊಂಡೋದಕ್ಕೆ ಬೈಯಲ್ಲ. ಗೊತ್ತಿಲ್ಲ ಇಳಿದು ನಾನು ತಿಳ್ಕೊಂಡು ಬರಬೇಕಾಗಿತ್ತು. ಇರಲಿ, ಇನ್ನು ಮುಂದಕ್ಕೆ ನನ್ನ ಮಗನ ಹೀರೋ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಒಂದು 3 ಲ್ಯಾಂಗ್ವೇಜ್ ಫಸ್ಟ್ ಫಿಲ್ಮೇ 3 ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ. ಒಂದೇ ಲ್ಯಾಂಗ್ವೇಜಲ್ಲಿ ಮಾಡಲ್ಲ. ತಮಿಳು, ತೆಲುಗು, ಕನ್ನಡ 3 ಭಾಷೆಯಲ್ಲಿ ಮಾಡ್ತೀನಿ. ಡಿಸ್ಕೋ ಫೈಟರ್ ಅಂತ ಟೈಟ್ಲು. ಜೂಜಾಡೋರು ಮನೆ ಮಠ ಕಳ್ಕೊಂತಾರೆ ಅಂತಾರೆ. ನೀವು ಒಂದು ಕ್ಲಬ್ಗಳು ಮಾಡಿದ್ದೀರಿ, ಇಸ್ಪೀಟ್ ಕ್ಲಬ್ಬು. ನಾನು ಜೂಜ್ ಆಡೋನಲ್ಲ, ಜೂಜ್ ಆಡೋನು. ಮನೆ ಮಠ ಕಳ್ಕೊಂಡು ನಾನು ಆರ್ಸ್ ಓನರು. 5 ಕುದುರೆ ಇಟ್ಟಿದ್ದೆ. ಅಲ್ಲೂ ಎಲೆಕ್ಷನ್ ನಿಂತಿದ್ದೆ. ಕುದುರೆ ನಾನು ಜೂಜಾಟ ಅಲ್ಲೆಲ್ಲ ಆಡಿದ್ದೀನಿ. ಅಲ್ಲೂ ಕಳೆದಿದ್ದೀನಿ, ಮಾಡಿದ್ದೀನಿ. 2 in 1 ಥರ ಇದೆ. ಕ್ಲಬ್ ಲೈನ್ ಆಡ್ಸೋನಿಗೆ ಯಾವತ್ತೂ ಲಾಸ್ ಆಗಲ್ಲ. ಏನೋ ಒಂದು 100 ರೂಪಾಯಿ ಬರೋದು 25 ಆದರೂ ಬರುತ್ತೆ, ಸಾಕು. ಕುದುರೆ ಕತೆ ಹೇಳಿ. ಕುದುರೆ ಅಲ್ಲಿಂಗ್ ತೊಗೊಂಡ್ರು, ಕುದುರೆ ಶೋಕಿಗೆ. ಕುದುರೆನಲ್ಲಿ ಏನಾಗುತ್ತೆ ಅಂದರೆ, ಇದು ಈ 1-2 ಜನ ಬ್ರೋಕರ್ಗಳಿರ್ತಾರೆ. ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಕೆಲಸ ಇಷ್ಟೇ. ಯಾಕೆ ಕುರಿ ನನ್ನ ಮಗ ಸಿಗ್ತಾನೆ ಹುಡುಕ್ತಾ ಇರ್ತಾರೆ. 4 ಜನಕ್ಕೆ 4 ಕುದುರೆ ಹೇಳ್ತಾರೆ. ಇವತ್ತು ರೇಸ್ ½ an hour ಒಂದೊಂದು ರೇಸ್ಗಳಿರೋದು. 2 ಗಂಟೆ ಸ್ಟಾರ್ಟ್, 2:15 ಒಂದಿದೆ, 3:15 ಒಂದಿದೆ, 4 ಗಂಟೆ ಒಂದಿರುತ್ತೆ. 10 ಕುದುರೆ 8 ಕುದುರೆ 15 ಹಂಗೆ ಓಡ್ತಾ ಇರ್ತವೆ.
ಅದ್ರಲ್ಲಿ ಏನು ಮಾಡ್ತಾರೆ, ಒಂದೆರಡು ಜನ ಮೀಡಿಯೇಟ್ಗಳವ್ರೆ, ದುಡ್ಡಿನ ಚೆನ್ನಾಗಿ ಬಂದು ಆಡೋ ಸಿಕ್ಕಿದ್ರೆ ಅವ್ನಿಗೊಂದು ಹೇಳ್ತಾರೆ 5 ಕುದುರೆ ಅಂತ, 10 ಕುದುರೆ ಇರ್ತದೆ, ಇನ್ನೊಬ್ಬನಿಗೆ 7 ಕುದುರೆ ನಂಬರ್ ಹೇಳಿರ್ತಾನೆ, ಇನ್ನೊಬ್ಬನಿಗೆ 8 ಹೇಳ್ತಾನೆ, ಇನ್ನೊಬ್ಬನಿಗೆ 6 ಹೇಳ್ತಾನೆ. 5 ಜನಕ್ಕೆ 5 ಹೇಳ್ಬಿಟ್ಟು ಯಾರು ಗೆದ್ದಿರ್ತಾನೋ ಅವನ ಮುಖ ತೋರಿಸ್ತಾರೆ ದುಡ್ಡು ಇಸ್ಕೊಳ್ಳೋಕ್ಕೆ. ಸೋತಿರೋನ ಮುಖ ತೋರಿಸಲ್ಲ, ಓಡೋಗ್ತಾರೆ. ನೆಕ್ಸ್ಟ್ ದಿನ ಕಾಯ್ತಾ ಹೇಳಿರೋನು ಹೊಡೆಯೋಕೆ ಕಾಯ್ತಾ ಇರ್ತಾನೆ ನಮಗೆ. ಆ ಥರ ನಡೀತಾ ಇದೆ ಅಲ್ಲಿ ಕುದುರೆ ದಂಧದಲ್ಲಿ. ಮೋಸ, ಕುದುರೆ ಅಷ್ಟು ಮೋಸ ಯಾವುದೂ ಇಲ್ಲ. ಕಾಡ್ಸಾದ್ರೆ ನೋಡಿ ನಮ್ಮ ಕೈಲಿರ್ತದೆ, ನಮ್ಮ ಅಂಕರ, ನಮ್ಮ ದೌಲತ್ ಎಲ್ಲ ನಮ್ಮಲ್ಲೇ ಕೊಟ್ಟಿರುತ್ತೆ. ಇದು ಹಂಗಲ್ಲ, ಯಾರೋ ಜಾಕಿ, ಯಾರೋ ಓನರ್, ಯಾರೋ ಟ್ರೈನರು, ಅವ್ರವ್ರ ಅಡ್ಜಸ್ಟ್ಮೆಂಟಿಂಗಲ್ಲಿ ಇರ್ತವೆ ಅವು. ಇದು ಹಂಗಿಲ್ಲ, ಕಾರ್ಡ್ಸ ನಮ್ಮ ಕೈಲಿ ಇರ್ತವೆ, ನಮ್ಮ ದುರಹಂಕಾರ ಡಿಪೆಂಡು. ಒಂದು ಲಿಮಿಟೆಡ್ ಅಂತ ಏನೋ ಒಂದು ಬರುತ್ತೆ. ಹಂಗನ್ಬಿಟ್ಟು ಜಾಸ್ತಿ ಏನು ಬರಲ್ಲ, ಅದರಲ್ಲಿ ಒಂದು ಲಿಮಿಟೆಡ್ ಅಮೌಂಟಲ್ಲಿ ಬರ್ತಾ ಇರ್ತವೆ. ಅಲ್ಲ, ನಮ್ಮ ಸ್ನೇಹಿತರು ಇದ್ದರು, ಈಗಿಲ್ಲ. ಇಸ್ಪೀಟ್ ಆಡಿದ್ರೇ ಒಂದು ಬಿಲ್ಡಿಂಗ್ ಕಟ್ಸಿದ್ರು, 3SS ಅಂತ ಅಂದ್ಬಿಟ್ಟು ಅವ್ರು ಬಿಲ್ಡಿಂಗ್ ಹೆಸರಿಡಬೇಕು ಅಂತಿದ್ರು. ಇಸ್ಪೀಟಲ್ಲಿ ಗೆದ್ದಿ ಮಾಡೋದು ಎಲ್ಲೋ ಒಂದು 1000 ಜನಕ್ಕೊಬ್ಬ ಇರಬೇಕು. ಇಸ್ಪೀಟ್ ಆಡ್ಕೊಂಡು ಗೆದ್ದುಬಿಟ್ಟು ಬಿಲ್ಡಿಂಗ್ ಕಟ್ಟಿಸಿ ಉದ್ಧಾರ ಆಗಿದ್ದೀನಿ ಅಂತ ಆಗಲ್ಲ. ಇನ್ನು ಲ್ಯಾಂಡ್ ಡೀಲಿಂಗ್ಸಲ್ಲಿ ಹೇಳಿ, ಇದರಲ್ಲಿ ಹೇಳಿ ಮಾಡ್ಬೋದು, ಜೂಜಲ್ಲಿ ಆಗಲ್ಲ. ಅವ್ರು ಮಾಡಿರೋದೇ ಬರೀ ಇಸ್ಪೀಟಲ್ಲಿ ಇರಲಿ. ಅಡಿಷನಲ್ ಸ್ಟಾರ್ ಅವನಿಗೆ, ಅಡಿಷನಲ್ ಸ್ಟಾರ್ ಅಂತಾರಲ್ಲ ಅದು ಅವನಿಗೆ. ಈ ಕುದುರೆ ಹೆಂಗೆ ಬಂತ ರೇಸ್ ಕೋರ್ಸ್ಗೆ ಹೋಗುವಂಥ ಅಭ್ಯಾಸ ನಿಮ್ಗೆ ಹೆಂಗೆ ಬಂತು? ಫ್ರೆಂಡ್ಗಳು ಇರ್ತಾರೆ ಇವಾಗ. ಆಲ್ಮೋಸ್ಟ್ ಕಾರ್ಡ್ಸ್ ಆಡೋರೆಲ್ಲ, ಕಮರ್ಷಿಯಲ್ ಕ್ಲಬ್ಬಲ್ಲಿ ಆಡೋರೆಲ್ಲ 50% ಕುದುರೆ ರೇಸ್ಗಳೇ ಆಡೋದವರು. ಕುದುರೆ ರೇಸ್ ಆಡಿಕೊಂಡು ಅಲ್ಲಿ ಟೈಮ್ ಮುಗಿದ್ಮೇಲೆ ಚಕ್ಕನೆ ಕ್ಲಬ್ಬಿಗೆ ಬರ್ತಾರೆ. ಅವ್ರು ಪ್ರತಿಯೊಬ್ಬ ಈ ಗ್ಯಾಮ್ಲರ್ ಇದ್ದಾರಲ್ಲ ಇವತ್ತಿನ ದಿನ, ಅವ್ರದ್ದು ಅದೇ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಒಂದು ಬುಕ್ ಹಿಡ್ಕೋತಾರೆ, ಫಸ್ಟ್ ರೇಸ್ ಕೋರ್ಸ್ ನೋಡ್ಕೋತಾರೆ. ರೇಸ್ ಎಷ್ಟು 1 ಗಂಟೆ ಸ್ಟಾರ್ಟ್ ಆಗುತ್ತೆ, 2 ಗಂಟೆ ಸ್ಟಾರ್ಟ್ ಆಗುತ್ತೆ, 5:30, 6 ಗಂಟೆಗೆ ಕ್ಲೋಸ್ ಆಗುತ್ತೆ. 6 ಗಂಟೆಗೆ ಕ್ಲೋಸ್ ಆದಮೇಲೆ ಅದನ್ನು ಅಲ್ಲಿ ಸೋತಿರೋದನ್ನ ಕವರ್ ಮಾಡಬೇಕಂದ್ರೆ ಈ ಸ್ಪೀಟೆಡ್ ಕ್ಲಬ್ಬಿಗೆ ಬರ್ತಾರೆ ಹೋಗಿ. ಅಲ್ಲಿ ಅದೇ ಮೇಂಟೈನ್ ಅವರು ಎಷ್ಟೋ ಜನ ಇದ್ದಾರೆ ಇವತ್ತು. 30% ಜನ ಗ್ಯಾಮ್ಲಿಂಗಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ. ಅಲ್ಲ, ಕುದುರೆ ನೀವು ತಗೋಬೇಕು ಅಂತ ಬಂದಿದ್ದು ಯಾವಾಗ? ತೊಗೋಬೇಕಂದ್ರೆ ಕುದುರೆಗೆ ಎಂಟ್ರಿ ಒಳಗಡೆ ಹೋದೆ, ಹೋಗ್ಮೇಲೆ ನೋಡಿದ್ರೆ ಓನರ್ ಸ್ಟ್ಯಾಂಡಿಗೆ ಬಿಡ್ತಾ ಇರಲಿಲ್ಲ ಅಲ್ವಾ. ಓನರ್ ಸ್ಟ್ಯಾಂಡ್ ಎಲ್ಲ ವೆಯ್ಟಬಲ್ ಪರ್ಸನ್ಗಳಿಗೆ ಮಾತ್ರ, ಕುದುರೆ ಇರೋರು ಮಾತ್ರ ಮೇಲೆ ಬಿಡೋದು, ಬೇರೆಯವ್ರಿಗೆ ಬಿಡೋಲ್ಲ ಅಲ್ಲಿ. ಆ ಚಾಲೆಂಜ್ಗೋಸ್ಕರ ಕುದುರೆ ತೊಗೊಂಡಿದ್ದೆ. ಎಷ್ಟು ತೊಗೊಂಡ್ರಿ ಮೊದಲನೇ ಕುದುರೆ? ಮೊದಲನೇ ಕುದುರೆ 12 ಲಕ್ಷಕ್ಕೆ ತೊಗೊಂಡೆ. 12 ಲಕ್ಷಕ್ಕೆ ತೊಗೊಂಡು ಸೂಪರ್ ಗ್ರೀನ್ ಅಂತ ಕುದುರೆ ಹೆಸರು. ಆಮೇಲೆ ಸುಭಾಷಯ ಅಂತ ತೊಗೊಂಡೆ, ಎಲ್ಲ SS ತೊಗೊಂಡೆ. ಅದಾದಮೇಲೆ ಇನ್ನೊಂದು ಕುದುರೆ ತೊಗೊಂಡು ಕುದುರೆ ಗೆದ್ದಾಗ ಒಂದು ಅಮೌಂಟ್ ಬರುತ್ತೆ. ಟರ್ಫ್ ಕ್ಲಬ್ಬಿಂದ ಇಷ್ಟು ಅಮೌಂಟ್, ಫಸ್ಟು, ಸೆಕೆಂಡು, ಥರ್ಡ್ ಅಂತ ಆದರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಅಮೌಂಟ್ ಬರ್ತಾ ಇರ್ತದೆ, ಅಲ್ಲಿ ಮೇಂಟೆನೆನ್ಸ್ ನಡೀತಾ ಇರ್ತದೆ. ಅವಾಗೆಲ್ಲ ಇತ್ತು, ಒಂದು 7,000 8,000 ಇತ್ತು ಮೇಂಟೆನೆನ್ಸು ತಿಂಗಳಿಗೆ. ಇವಾಗ 35-40 ಸಾವಿರ ಆಗೈತೆ. ಇವತ್ತಿಗೆ ಸಾಕಾಗಲ್ಲ. ಅವಾಗೆಲ್ಲ ಒಂದು 5 ಕುದುರೆ ಸಾಕಿದ್ರು 7,000 6,000 8,000 ಒಂದು 25-30 ಸಾವಿರದಲ್ಲಿ ಮುಗಿಯೋದು. ಇವತ್ತು ಹಂಗಿಲ್ಲ, ಒಂದು ಕುದುರೆ 35,000-50 ಸಾವಿರ ಆಗುತ್ತೆ. ಆಮೇಲೆ ಕ್ಲಾಸ್ 1 ಕುದುರೆಗಳಿಗೆಲ್ಲ 1-1.5 ಲಕ್ಷ ಆಗುತ್ತೆ. ಏನಕ್ಕೆ ಅಂದರೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ಎಲ್ಲ ಇರುತ್ತೆ. ಸ್ವಿಮ್ಮಿಂಗಿಂದ ಹಿಡಿದು ಎಲ್ಲ ಆ್ಯಕ್ಟಿವಿಟೀಸ್ ಏನಿದೆ, ಮನುಷ್ಯನಿಗೆ ಏನಿರುತ್ತೆ ಆ್ಯಕ್ಟಿವಿಟೀಸು ಅಷ್ಟು ಕೊಡ್ತಾರೆ. ಅದಕ್ಕೆ ರನ್ನಿಂಗು ಗಿನ್ನಿಂಗ್ ಎಲ್ಲ ಟ್ರ್ಯಾಕ್ಗಳು ನೋಡ್ತಾ ಇರ್ತಾರೆ. ಇವತ್ತು ಒಂದು 15 ಸೆಕೆಂಡ್ಗೆ ಎಷ್ಟು ಟ್ರ್ಯಾಕ್ ಬಂದೈತೆ ಎಲ್ಲ ಸ್ಟಡಿ ಮಾಡಿ ಬರೀತಾ ಇರ್ತಾರೆ. ಹಿಂಗಿದೆ. ಸೊ ಫಸ್ಟ್ ನಿಮ್ಮನ್ನು ಒಳಗಡೆ ಬಿಡಲಿಲ್ಲ ಅಂತ ಕುದುರೆ ತೊಗೊಂಡ್ರಿ? ಒಳಗಡೆ ಬಿಡಲಿಲ್ಲ ಅಂದರೆ ಒಳಗಡೆ ಹೋಗ್ತಾ ಇದ್ದ. ಎಂಟ್ರೆನ್ಸ್ ಫೀಸ್ ಲಿಮಿಟೆಡ್ ಅಮೌಂಟ್ ಇರುತ್ತೆ. ಒಂದು ಅವಾಗೆಲ್ಲ 50 ರೂಪಾಯಿ ಇತ್ತು, ಇವಾಗ 300 ರೂಪಾಯಿ ಮಾಡಿದ್ದಾರೆ ಮೆಂಬರ್ ಸ್ಟ್ಯಾಂಡ್. ಎಂಟ್ರೆನ್ಸ್ಗೆ ಮೆಂಬರ್ ಸ್ಟ್ಯಾಂಡಿಗೆ ಬಿಡ್ತಾ ಇಲ್ಲ. ಇವಾಗ 500 ರೂಪಾಯಿನ ಮಾಡಿರ್ಬೇಕು ಮೆಂಬರ್ ಸ್ಟ್ಯಾಂಡ್ಗೆ. ಅವಾಗ ಮೆಂಬರ್ಗೆ ಬಿಡ್ತಾನೆ ಇರಲಿಲ್ಲ. ಒನ್ಲಿ ಆರ್ಸ್ ಓನರ್ಗೆ ಕಾರ್ಡ್ ಇರೋದು. ಕಾರ್ಡ್ ತೋರಿಸಿದ್ರೆ ಮಾತ್ರ ಒಳಗಡೆ ಬಿಡೋದು. ಅಲ್ಲ, ಅವಮಾನ ಮಾಡಿದ್ರೆ ಯಾರನ್ನ? ಅವಮಾನ ಏನು ಮಾಡಿಲ್ಲ, ಬಟ್ ನಮಗೆ ಒಂಥರ ಗಿಲ್ಟಿನೆಸ್. ನಾವು ಈ ಲೆವೆಲ್ಗೆ ಇದ್ಕೊಂಡು ಇಲ್ಲಿ ಯಾವ ಆಟೋ ಓಡಿಸೋದು ಎಲ್ಲರೂ ಸೇರ್ಕೊಳ್ಳೋಲ್ಲ ಅಲ್ಲಿ ಗ್ಯಾಂಗು. ನಮ್ಗೆ ಸರಕ್ಕೆ ಇಷ್ಟ ಆಗ್ತಿಲ್ಲ ಜೊತೆಲಿ. ಅಲ್ಲಿಗೆ ಹೋಗ್ಬೇಕಂತ ಆಸೆ ಪಟ್ಟು ನಾವು ಕುದುರೆ ತೊಗೊಂಡಿದ್ದು. ಒಟ್ಟು 6 ಕುದುರೆ ತೊಗೊಂಡ್ರಿ? 5. ಎಷ್ಟು ಟೂರ್ನಮೆಂಟ್ ಗೆದ್ದಿದೆ? ಸುಮಾರು ಗೆದ್ದಿದೆ. ಮೈಸೂರಲ್ಲಿ ಗೆದ್ದಿದೆ, ಮೈಸೂರು 3 ಸತಿ ಗೆದ್ದಿದೆ, ಇಲ್ಲೊಂದು 2 ಸರಿ ಗೆದ್ದಿದೆ. ಆಮೇಲೆ ಸ್ವಲ್ಪ ಲಾಸ್ಗಳು ಆಗಿದೆ. ಲಾಸ್ ಹೆಂಗಾಯಿತು? ನಾವು ಕಟ್ತೀವಲ್ಲ, ನಮ್ಮ ಕುದುರೆ ಬಂದು ಗೆದ್ದಿರುತ್ತೆ ಕಟ್ತೀವಲ್ಲ, ಅವಾಗ ಲಾಸ್ ಆಗುತ್ತೆ. ಇನ್ಯಾರೋ ನಮ್ಮ ಫ್ರೆಂಡ್ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ, ಇವತ್ತು ನನ್ನ ಕುದುರೆ ಓಡ್ತಾಯಿದ್ದೆ, ಈ ಬಜಾರ್ ಇದೆ, ಕಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಜಕ್ಕಿಗಳಿಗೆಲ್ಲ ಅಂತಾನೆ. ಆವಾಗ ಕಟ್ತೀವಿ. ಪಾಪ ನಮ್ಮ ರಘುಸ್ವಾಮಿ ಅಂತ ನಮ್ಮ ಸ್ನೇಹಿತರಿದ್ದರು,
ಮಿನಿಮಮ್ ಒಂದು 10 kg ಯಾವಾಗ ಮೈ ಮೇಲೆ ಹೊಡಬೇರೋದು. ಸ್ವಾಮಿ ಇರಬೇಕು. ರಘುಸ್ವಾಮಿ ಯರ್ರಾಸ್ವಾಮಿ ಅವನಿಲ್ಲ ಬಿಡಿ, ಗ್ಯಾಮ್ಲಿಂಗ್ ಇಲ್ಲ ಅವ್ನಿಗೇನಿದ್ರು ಮೀಟ್ರ್ ಬಡ್ಡಿ ಕೊಟ್ಟ ಅಭ್ಯಾಸ ಅವನಿಗೆ. ಮೀಟ್ರ್ ಬಡ್ಡಿ ಕೊಡೋದು, ಕಾಸು ಕಿತ್ಕೊಳ್ಳೋದು, ಅಷ್ಟು ಬಿಟ್ಟರೆ ಒಂದಷ್ಟು ಉಂಗುರಗಳು ಅದು ಇದು ಹಾಕೊಂಡು ಶೋ ಕೊಡೋನು. ರಘುಸ್ವಾಮಿ ಅಂತ ಕುಳ್ಳಿಗಿದ್ರು, ಅವ್ರ ಫೋಟೋ ಎಲ್ಲ ಇದೆ, ತೋರಿಸ್ತೀವಿ ಒಂದು ಸರಿ. ಅವ್ರು ಮಿನಿಮಮ್ 7-8 kg ಅಂತ ಹೊಡಬೇ ಇದ್ದೇ ಇರೋದು ಅವ್ರ ಮೈ ಮೇಲೆ. ಅವ್ರಿಗೆ ಯಾರೋ ರೇಸ್ ಕಲಿಸ್ಬಿಟ್ಟು ಪಾಪ ರೇಸಿ ಕ್ರಿಕೆಟ್ ಮ್ಯಾಚು ಪಾಪ ಫುಲ್ಲು ಹೆಂಗಾಗ್ಬಿಟ್ರು, ನನ್ನ ಸ್ವಂತ ಮನೆ ಮಾರ್ಕೊಳ್ಕೊಂಡೆ ಹೆಂಗೆ ಮಾಡ್ಕೊಂಡು ಸತ್ತರು, ಲಾಸ್ ಮಾಡಿಕೊಂಡು. ರಘುಸ್ವಾಮಿ ನಾನು ಕ್ಲೋಸ್ ಫ್ರೆಂಡು. ಆ ಹುಚ್ಚು ಅಂಟಿಸ್ಕೋಬಾರ್ದು ಮೈಂಡ್ಗೆ ಅಷ್ಟಾಗಿ. ಎಷ್ಟು ಬೇಕು ಅಷ್ಟೇ ಲಿಮಿಟೆಡ್ ಆಗಿರಬೇಕು. ನಾವು ಲಿಮಿಟೆಡ್ ಆಗಿದ್ದ ಲಾಸ್ ಅನ್ನಿಸ್ತು, ಎಲ್ಲ ಕೊಟ್ಟ ಕೈ ತೊಳ್ದ ಬಿಟ್ಟಿದ್ದೀವಿ. ಹೋಯ್ತಾ ಟರ್ಬಿದಾಗ ಹೋಗ್ತೀನಿ ಇವಾಗ್ಲೂ ಲಿಮಿಟೆಡಾಗಿ ನೋಡ್ಕೊಂಡು ಬರ್ತೀನಿ. ಬಟ್ ಆ ಹುಚ್ಚಿದೆಯಲ್ಲ ಎಳಿತದೆ ಒಂದೊಂದ್ಸಲಿ. ಡರ್ಬಿ ಇದ್ದಾಗ ಇವತ್ತು ಯಾರೋ ಓನರ್ ಸಿಕ್ಕವನೇ ಹೇಳ್ತಾನೆ, ಅದು ಇದು ಇರುತ್ತಲ್ಲ, ಅದು ಎಳೆಯುತ್ತೆ. ಬಟ್ ನಾವು ಅಷ್ಟು ಇದಾಗಿಲ್ಲ ಅದಕ್ಕೆ. ಕಾರ್ಸು ಅಷ್ಟೇ, ನಾನು ಓನರ್ ಆಗಿದ್ದನ್ನು 24 hours ಆಡಬೇಕು ಗಿಡಬೇಕು ಅವೆಲ್ಲ ಹುಚ್ಚಿಲ್ಲ. 1 ಗೇಮ 2 ಗೇಮ್ ಆಡ್ಕೊತೀನಿ ಬಂದುಬಿಡ್ತೀನಿ. ಈ ಕುದುರೆಗಳು ಈಗ ಇದೆಯಾ ನಿಮ್ಮ ಹತ್ರ? ಕುದುರೆಗಳೆಲ್ಲ ಕೊಟ್ಟು ನಾಳೆ ಹೆಚ್ಚು ಕಮ್ಮಿ ಒಂದು 4 ವರ್ಷ ಆಯಿತು. ಏನಕ್ಕೆ ಕೊಟ್ಟಿದ್ದು? ಲಾಸ್ಗಳಾಯ್ತಲ್ಲ, ಮೇಂಟೆನೆನ್ಸ್ ಬೇರೆ ಹೆವಿ ಖರ್ಚಾಯ್ತಲ್ಲ, ಬೇಡ ಅಂತ ಕೊಟ್ಬಿಟ್ಟೆ. ಮೇಂಟೈನ್ ಮಾಡೋಕ್ಕಾಗದೆ ಕೊಟ್ಟಿದ್ದು. ಎಷ್ಟು ತೊಗೊಂಡಿದ್ದು, ಎಷ್ಟು ಕೊಟ್ಟಿದ್ದು? 12ಕ್ಕೆ ತೊಗೊಂಡಿದ್ದು 2.5 ಕೊಟ್ಟೆ. ಇನ್ನೊಂದು 6.5 ತೊಗೊಂಡಿದ್ದೆ, ಅದು 1 ಕೊಟ್ಟೆ. ಸಡನ್ನಾಗಿ ಕೊಡೋಕೆ ತೊಗೊಳಕ್ಕೆ ಬರೋಲ್ಲ, ಕಮ್ಮಿ ಕೊಟ್ಟರೆ ಅಲ್ಲಿರೋ ಅಡ್ಜಸ್ಟ್ಮೆಂಟ್ ತೊಗೊಂಡ್ಬಿಡ್ತಾರೆ ಆ ಥರ. ಸೊ ಒಟ್ಟಿನಲ್ಲಿ ಅಲ್ಲೂ ಕೈ ಸುಟ್ಕೊಂಡಿದ್ದೀವಿ. ಕೈ ಸುಟ್ಕೊಂಡಿದ್ದೆ. ಕೈ ಸುಟ್ಕೊಂಡಿಲ್ಲ ಅಂದರೆ ಕ್ಲಬ್ಬಲ್ಲಿ ಕೈ ಸುಟ್ಕೊಳ್ಳಿಲ್ಲ, ಲ್ಯಾಂಡ್ ಡೀಲಿಂಗಲ್ಲಿ ಕೈ ಸುಟ್ಕೊಂಡಿಲ್ಲ. ಏನೋ ಒಂದು ಆಗ್ತಿದ್ದ ವ್ಯವಹಾರ ಮಾಡ್ಕೊತಿದ್ದೋ ಇರ್ತಾಯಿದ್ವಿ. ಸೊ ನಿಮ್ಮನ್ನು ಆ ಕಾಲದಲ್ಲಿ ರೌಡಿ ಅಂತ ಕರೆಯೋರು ಯಾವ ಥರ ಇರೋರು? ರೌಡಿ ಗಿಡಿದೆ ನಮಗೆ ಯಾರೂ ಕರೆದಿಲ್ಲ. ಹಂಗೆ ರೌಡಿ ಗಿಡಿ ಅಂತ ಅದಕ್ಕೆ ಆ ಟೈಪಲ್ಲಿ ಕರೆದೇ ಇಲ್ಲ. ಬಟ್ ಒಂದು ರೌಡಿಗಳನ್ನೆಲ್ಲ ನಮ್ಮ ಜೊತೆಲಿ ಇರೋಲ್ಲ, ಸುಮ್ಮನೆ ಹಂಗೆ ಅಂದ್ಕೊಳ್ಳೋರು ಅಷ್ಟೇ. ಕೊಡ್ತೀವಿ ಒಂಥರ ಇದ್ರ ಗ್ಯಾಂಗ್, ಕೆಟ್ಟ ಗ್ಯಾಂಗ್ ಇರೋ ಥರ ಅಲ್ಲ, ಅವ್ರ ಜೊತೆ ಇದ್ದಾಗ ನಿಮ್ಗೂ ಹಂಗೆ ತಾನೇ ಕರಿತಾ ಇದ್ದಿದ್ದು? ಕರೀತಾ ಇಲ್ಲ ಅಂದ್ಕೊಳ್ಳೋರು ಮನಸ್ಸಲ್ಲಿ. ಹಂಗೆ ಕರೆಯೋರಿಗೆ ಯಾರಿಗೂ ಧೈರ್ಯ ಇರ್ತಾ ಇರಲಿಲ್ಲ. ಯಾರನ್ನ ಹೊಡೆದಿದ್ದೀರಾ? ನಾವಾ ಗಲಾಟೆಗಳ ಹೆಂಗೆಲ್ಲ ಆಗಿರ್ತದಲ್ಲ ಸರ್. ಅಲ್ಲ, ಎಲ್ಲಿ ಯಾವ ಥರ ಫಸ್ಟ್ ಹೊಡೆದಿದ್ದು? ಎಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಮಾತು ಬರುತ್ತೆ, ಅವು ಹೊಡೆದಾಟ. ಎಲ್ಲ ಕಡೆ ಕ್ಲಬ್ ಅಂದಮೇಲೆ ಹೊಡೆದಾಟ ಇದ್ದೇ ಇರ್ತೇವೆ. ಕ್ಲಬ್ ಮಾಡೋರು, ಬಾರು, ವೈನ್ ಸ್ಟೋರು ಇರ್ತಾರಲ್ಲ, ಅವರೆಲ್ಲ ಇಡಬೇಕಾದ್ರೆ ಸ್ವಲ್ಪ ಧೈರ್ಯ ಇರೋರೇ ಮಾಡೋದು. ಯಾರು ಸುಮ್ಮನೆ ಆರ್ಡಿನರಿ ಪರ್ಸನ್ಗಳೆಲ್ಲ ಮಾಡಲ್ಲ ಅವೆಲ್ಲ. ಈ ಕ್ಲಬ್ ಆಗಲಿ, ಬಾರ್ ಆಗಲಿ, ವೈನ್ ಸ್ಟೋರ್ ಮಾಡೋರೆಲ್ಲ ಆಲ್ಮೋಸ್ಟು ಸ್ವಲ್ಪ ಧೈರ್ಯಶಾಲಿಗಳೇ ಮಾಡೋದು ಅದನ್ನು.